ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂದರೆ, ನಿಮ್ಮ ಮನೋಕಾಮನೆ ಯಾವಾಗ ಪೂರ್ತಿ ಆಗ್ತತಿ ಅಂಥೇಳಿ. ಅದಕ್ಕಿಂತ ಮುಂಚೆ ನಾವೊಂದು ಮಜಾ ವಿಷಯ ಹೇಳ್ತೇನೆ ನೋಡ್ರಿ. ಇವತ್ತು ಈಗ ಬೆಳಿಗ್ಗೆ ಎದ್ದು ಕೂಡ ನಾನು ರೀಲ್ ಹಾಕಿದ್ದೆ ಒಂದು. ಅದರೊಳಗೆ ಏಸ್ ಆಫ್ ಸೋಡ್ ಬಂದಿತ್ತು, ಆಮೇಲೆ ವಿಕ್ಟ್ರಿ ಕಾರ್ಡ್ ಬಂದಿತ್ತು, ಹೇರೋಫಂಟ್ ಕಾರ್ಡ್ ಬಂದಿತ್ತು. ಅಂದರೆ ಇದರ ಅರ್ಥ ನೀವು ಶಾಣೆ ಇದ್ದೀರಿ ಮತ್ತು ನಿಮ್ಮ ಹತ್ರ ವಿಚಾರನೂ ಚಲೋ ಅದಾವೆ. ಆದ್ರೆ ನಿಮಗೆ ನಿಮ್ಮ ವಿಚಾರದ ಮೇಲೆ ಆ್ಯಕ್ಷನ್ ತೊಗೋಬೇಕಾಗೈತಿ ಅಂತಂದ್ರೆ ಅರ್ಥ. ಆದರೆ ಆ್ಯಕ್ಷನ್ ತೊಗೊಳಕ್ಕಿಂತ ಮುಂಚೆ ನೀವು ಯಾರಾದರೂ ಒಬ್ಬರನ್ನ ಗುರುಗಳು ಅಥವಾ ಫಾದರ್ ಫಿಗರು, ಮೆಂಟರು ಇಂಥವ್ರು ಯಾರಿಗಾರ ಅವ್ರ ಕಡೆ ಹೋಗಿ ಅವ್ರ ಕಡೆಯಿಂದ ಅಡ್ವೈಸ್ ತೊಗೋರಿ. ದಟ್ ಲೀಡ್ಸ್ ಟು ಸಕ್ಸಸ್ ಅಂತ ಹಿಂಗೆ ನಾನು ಅದ್ರೊಳಗೆ ಹೇಳಿದ್ದೆ. ಆಮೇಲೆ ಈ ಡೆಕ್ ಹೊಸದು ಯೂಸ್ ಮಾಡಿದ್ದೆ ನಾನು. ಓಕೆ, ಆಮೇಲೆ ಟೈಮಿಂಗ್ ಎಷ್ಟು ಅಂತ ನಾನು ಕೇಳಿದೆ. ಇವತ್ತು ಕೇಳಿ ಕೂಡ ಅದೇನು ಬಂತು ಮೊದಲು ಅಂತಂದರೆ 24 hours ಅಂತ ಹೇಳಿ ಬಂತು ನನಗೆ. 24 hours ಅಂತಂದು ಹೇಳಿ ನನಗೆ ಬಂದ್ಕೊಂಡು ನಾನು ಏನು ಮಾಡಿದ್ನಿ, ಅದನ್ನು ಮಾಡಿದ್ನಿ ತಯಾರಿಲ್ಲ ಪೂರ್ತಿ ಮಾಡಿ. 24 hours ಹೆಂಗೆ ಆಕತಿ ಮನುಷ್ಯಾಗ ಹೆಂಗೆ ಇರ್ತದೆ ನೋಡ್ರಿ ವಿಷಯ. ಅಂದರೆ ಯೂನಿವರ್ಸ್ ನಿಮಗೆ ಹೇಳಾಕತ್ತಿರ್ತದ ಹೆಂಗೆ ತಯಾರಾಕತಿ ಬ್ಯಾಡ ಅಂತಂದು ಹೇಳಿ. ಮತ್ತೆ ಅದನ್ನು ತೆಗೆದು ಮತ್ತೆ ಎರಡನೇ ರೀಲ್ ಮಾಡಿದ್ದೆ ನಾನು. ಅದನ್ನು ಸೇಮನ್ನು ಸೆಕೆಂಡ್ ಟೈಮ್ ಶೂಟ್ ಮಾಡಿದ್ದೆ ನಾನು. ಅದನ್ನು ಸೆಕೆಂಡ್ ಟೈಮ್ ಶೂಟ್ ಮಾಡಿದ್ನಿ. ಮತ್ತು ಇದ್ರಾಗಿಂದ ಕಾರ್ಡ್ ತೆಗೆದ್ರೆ ಅದು 12 ತಾಸನಾಗ ಕೆಲಸ ಆಕತ್ತಂತ ಹೇಳಿ ಬಂತು. ಅಷ್ಟ್ರಾಗ ನಮ್ಮ ಟೆನೆಂಟ್ ಅದಾರ ಮ್ಯಾಲೆ ಇರ್ತಾರೆ ಅವರು ಸೊಸೆ ಏನು ಮಾಡ್ತಾರೆ ಅಂದ್ರೆ, ಹೊರಗೆ ಸ್ಕೂಲ್ನಾಗ ಪ್ರೈವೇಟ್ ಸ್ಕೂಲ್ನಾಗ ಕಲ್ಸಕ್ಕಂತೇಳಿ ಹೋಗ್ತಾರೆ. ಅವ್ರು ಟೀಚರ್ ಅಂತದಾರ. ಈಗ ಪಾಪ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಏನೋ ಕೊಟ್ರಂತ, ಏನೇನೋ ಇರ್ತಾವಲ್ಲ ಪ್ರೈವೇಟ್ ಸ್ಕೂಲದ್ದು. ಸೊ ಅವರೇ ನಾನು ಆಗತ್ತಿದ್ರು, ನನಗೇನು ಇಂಟ್ರೆಸ್ಟ್ ಇಲ್ಲ ದೀದಿ, ಮತ್ತು ನನಗೊಂದು ಎಲ್ಲರ ಜಾಬ್ ನೋಡಬೇಕು, ಏನು ಮಾಡಲಿ ನಾನು ಅಂತ ಹಿಂಗೇನೋ ಕೇಳಾಕತ್ತಿದ್ರು. ಅವರು ಮುಖ ಭಾಳ ಇಳ್ದಂಗೆ ಆಗಿತ್ತು ಅವ್ರದ್ದು. ನಾನು ಯಾಕವ ಅಂತಂದು ಕೇಳ್ಕೊಳ್ತು ಹಿಂಗೆ ವಿಷಯ ಹೇಳಿದ್ರು ಅವ್ರು ನನಗೆ. ಅವ್ರು ಭಾಳ ಚಲೋ ಅಡುಗೆ ಮಾಡ್ತಾರೆ. ಇಷ್ಟು ಬೆಸ್ಟ್ ಅಡುಗೆ ಮಾಡ್ತಾಳೆ ಅಂದ್ರೆ ಹುಡುಗಿ ಅದೇನು ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ಒಲದಾಳ ಅಂತಲೇ ಹೇಳ್ಬೇಕು. ಎಲ್ಲ ಮಾಡ್ತಾಳೆ. ಬ್ರೆಡ್ ಮಾಡೋದನ್ನ ಹಿಡ್ಕೊಂಡು ಎಲ್ಲ ಹುಡುಗಿಗೆ ಬರ್ತೈತೆ. ಯಾಕಂದ್ರೆ ಮೊದಲೇನೋ ಅವ್ರದ್ದು ಬೇಕ್ರಿ ಇತ್ತಂತ. ಸೊ ಆಕೆಗೆ ನಾ ಏನಂತಂದೆ, ನೋಡು ನೀವೊಂದು ಕೆಲಸ ಮಾಡು, ಇಲ್ಲೇ ರೊಕ್ಕ ದುಡ್ಯಾಕಂತಂದು ಹೋಗೋದು ಮಾಡೋದು ಅದನ್ನೆಲ್ಲ ಬಿಟ್ಟು ಬಿಡು. ಯಾಕಂದ್ರೆ ಪ್ರೈವೇಟ್ ಫರ್ಮ್ದಾಗ ನೀವು ಹೋದ್ರಿ ಅಂದ್ರೆ ದುಡ್ಡು ಕೊಡೋದು ಅಷ್ಟ್ರಾಗೆ ಇರ್ತೈತಿ. ನೀವೊಂದು ಕೆಲಸ ಮಾಡು, ನೀನು ವೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡು ಫುಡ್ದು ಅಂತ ಹೇಳಿದೆ ನಾನು ಆಕೆಗೆ ನಾ ಇಲ್ಲಿ ಬಂದಾಗಿಂದ ಹೇಳಾಕ್ತಾನೆ. ಈಗ ನಮ್ಮ ಮನ್ಯಾಗ ಅವ್ರು ಇರಾಕ್ ಬಂದೀಗ 1.5 ವರ್ಷ ಆತೀಗ. ಇನ್ನೂ ತನಕ ಹುಡುಗಿ ಹ್ಞೂ ಅಂದಿರಲಿಲ್ಲ. ನಾ ಇವತ್ತು ಆ ಹುಡುಗಿ ಹೇಳಿ ಕಳಿಸಿದ್ನಿ, ಮಾಡು, ನಾಳೆ ಬಂದು ಶೂಟಿಂಗ್ ಮಾಡಿ ಕೊಟ್ಟಕ್ಕನದ್ರ ಅಂತಂದು ಹೇಳಿ. ಇದರರ್ಥ ಆಕೆ ತಲೆಯಾಗದ ವಿಷಯ ನಡೆದಿತ್ತು. ಆಕೆ ನನ್ನ ಮನೆಗೆ ಬಂದ್ಲು. ಆಕೆ ನನಗಿಂತ ಎಷ್ಟೋ ವರ್ಷ ಸಣ್ಣದೈತದ ಹುಡುಗಿ. ಶೀ ಇಸ್ ಜಸ್ಟ್ 36, 37 ಬಹುತೇಕ, ಇಲ್ಲ ಏನು 35 ಇರಬೇಕು ಆ ಹುಡುಗಿ ವಯಸ್ಸಿಷ್ಟ. ನಾ ಆಕೆಗಿಂತ ಎಷ್ಟೋ ದೊಡ್ಡಕ್ಕೆ. ಅಂದರೆ ಇದರ ಅರ್ಥ ತನ್ನ ಸಮಸ್ಯೆ ಓದೋಕೆ ಯಾರಿಗೋ ಹೇಳಿದ್ಲು. ಆಲ್ರೆಡಿ ಆಕೆ ಇಂಟೆಲಿಜೆಂಟ್ ಅದಾಳ, ಆಕೆಗೆ ವಿಕ್ಟ್ರಿನೂ ಐತಿ ಅದ್ರೊಳಗೆ. ಆದ್ರೆ ಹೆಂಗೈತೆ ಅಂದ್ರೆ ಒಬ್ಬರು ಸಲಹೆ ಬೇಕಾಗಿತ್ತು. ಒಬ್ರು ಹೇಳ್ಬೇಕು, ನಾ ಹಿಂದೆ ಅದನ್ನೇ ಮುಂದೆ ಹೋಗಂತಂದು ಹೇಳಿ ನನ್ನ ಹತ್ರ ಬಂದ್ಲು. ಮಾತುಕತೆ ಆಯ್ತು. ಇವತ್ತು ಆಕಿದಕ್ಕೆ ನಾಳಿಂದ ಆಕಿದೊಂದು ಚಾನಲ್ ಓಪನ್ ಮಾಡಿ ಆಕಿದೊಂದು ಫುಡ್ದು ಹಾಕಿದ್ದು ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಕೆಲಸ ಹಿಂಗೆ ಮಾಡ್ತಾವೆ. ಈಗ ನೋಡ್ರಿ, ಕಾರ್ಡ್ ಇದೇನು ಕೊಟ್ಟಿತ್ತಂತಂದ್ರೆ 12 ತಾಸು 24 ತಾಸು ಆಕೈತೆ ಅಂತ ಹೇಳಿ ಕೊಟ್ಟಿತ್ತದು. ಅದನ್ನು ನಾನು ನಂಬಲಿಲ್ಲ. ಯೂನಿವರ್ಸ್ ಹೇಳಿತ್ತು ಅದನ್ನು. ಮಾಡಿಸಲ್ಲ ಇದನ್ನೇ ಡೆಲಿವರ್ ಮಾಡಿದನ ಮೆಸೇಜ್ ಅಂತಂದು ಹೇಳಿ ನಾ ಹೆದರಿ ಏನು ಮಾಡಿದ್ನಿ, ಹಿಂಗಲ್ಲ ಪ್ರೇಕ್ಷಕರು ಎಲ್ಲರೂ ಬೈತಾರೆ, ಏನಾರು ಹೇಳ್ತಿರ್ತಾವೆ ಅಂತಾರ ಅಂತೇಳಿ ನಾ ಅದನ್ನು ತೆಗೆದಿಟ್ಟು ಮತ್ತೊಮ್ಮೆ ವೀಡಿಯೋ ಮಾಡಿದ್ನಿ. ನಾನು ಅದನ್ನು ಫಸ್ಟದು ಡಿಲೀಟ್ ಮಾಡಿ ಸೆಕೆಂಡ್ ಟೈಮ್ನು ಸೇಮ್ ಕಾರ್ಡ್ ಬರ್ಬೇಕಾ, ಇನ್ನೂ ಅದಕ್ಕಿಂತ 12 ತಾಸು ಮೊದಲು ಆಕತ್ತಂತೇಳಿ ಬಂತು. ನೋಡ್ರಿ, ಆ ಹುಡುಗಿ ವಿಚಾರ ಮಾಡಾಕತ್ತಿದ್ಲು. ಆಕೆ ಆ ವಿಡಿಯೋ ನೋಡಿಲ್ಲ. ಮತ್ತು ಬೇರೆ ಆಕೆ ವಿಡಿಯೋ ನೋಡಿದ್ಲ ಅಂದ್ರೆ ಆಕೆಗೆ ಅದು ಗೊತ್ತಾಕೈತಿ ಏನಂತಂದು ಹೇಳಿ. ಸಿ ಎನರ್ಜಿ ಹೌ ಇಟ್ ವರ್ಕ್ಸ್ ಅಂತಂದು ಹೇಳಿ ಹಿಂಗೆ ಟೆಸ್ಟ್ ಮಾಡ್ಬೇಕು. ಅವಾಗ ಗೊತ್ತಾಕತಿ ಎನರ್ಜಿ ಹೆಂಗೆ ಕೆಲಸ ಮಾಡ್ತಿರ್ತೈತಿ ಅಂತಂದು ಹೇಳಿ. ಓಕೆ, ಸೊ ಈಗ ನಾನಿಲ್ಲಿ 2 ಫೈಲ್ ಇಟ್ಟೇನೆ. 2 ಫೈಲ್ ಇಟ್ಟೇನೆ. ಇದ್ರೊಳಗೆ ನಿಮಗೆ ಇಂಟಿಟಿವ್ಲಿ ನಿಮಗೆ ಯಾವ್ದು ಬೇಕಾದನ್ನು ಚೂಸ್ ಮಾಡ್ಕೊರಿ. ಈ ಕಾರ್ಡ್ಲೇ ನೋಡೋಣ ನಿಮ್ಮ ಮನಸ್ಸಿನ ಕಾಮನೆ ಯಾವಾಗ ಪೂರ್ತಿ ಆಗ್ತೈತಿ ಅಂತ. ಈ ಕಾರ್ಡ್ಸ್ಲೇ ನೋಡೋಣ ನಿಮಗೆ ಅದ್ರ ಜೊತೆ ಯೂನಿವರ್ಸ್ ಏನು ಕೊಡ್ತೈತಿ ಅಂತಂದು ಹೇಳಿ. ಅದ್ರ ಜೊತೆಗೆ ನೀವು ಎಂಜಲ್ಲದು ಒಂದು ಮೆಸೇಜ್ ತೊಗೊಳ್ಳೋಣ ಏನೈತಿ ಅಂತ. ಸೊ ಅದ್ರ ಜೊತೆಗೆ ಮತ್ತೊಂದು ಟೈಮಿಂಗ್ ನೋಡೋಣ. ಎಷ್ಟು ಟೈಮಿಂಗ್ದೊಳಗೆ ನಿಮ್ಮ ಮನಸ್ಸಿನ ಆಸೆ ಈಡೇರಬಹುದು ಅಂತಂದು ಹೇಳಿ. ಓಕೆ, ನೀವು ಚೂಸ್ ಮಾಡಿಕೊಡ್ರಿ. ಇದನ್ನು ತೆಗೋಣ, ಇದನ್ನು ನೋಡೋಣ. ಓಕೆ, ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆ ಅನ್ರಿ, ನಿಮ್ಮ ಮನಸ್ಸಿನ ಕಾಮನೆ ಅನ್ರಿ ಯಾವಾಗ ಈಡೇರ್ತೈತಿ?
चलो देखते हैं. ಓಕೆ, 2 ಬಂತು. ದೀಸ್ ಆರ್ ದ ಹಿಡನ್ ಕ್ವಾಲಿಟೀಸ್. ಓಕೆ, ನಿಮ್ಮೊಳಗೆ ಈ ಹಿಡನ್ ಕ್ವಾಲಿಟೀಸ್ ಅದಾವ. ಇವು ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಅದಾವ. ಆದರೆ ನೀವು ಅದ್ರ ಮೇಲೆ ಹೆಂಗೆ ಕೆಲಸ ಮಾಡಬೇಕು ಅಂತಂದು ಹೇಳಿ ನಿಮ್ಮ ಕಾರ್ಡ್ ಹೆಂಗೆ ಹೇಳಾಕತ್ತಾವು, ಏನು ಹೇಳಾಕತ್ತಾವು ಅಂಥೇಳಿ ನೋಡೋಣ. ಓಕೆ, ಸೊ ಈ ರೀಡಿಂಗ್ ಏನು ಹೇಳ್ತೈತಿ ಅಂತ ನೋಡೋಣ. ಅಂದರೆ ಇದ್ರ ಮನಸ್ಸಿನ ಆಸೆಗಳು ಯಾವಾಗ ಈಡೇರ್ತಾವೆ. ನಾವು ಏನು ಮಾಡೋಣ ಅಂದ್ರೆ ಮೊದಲು ನಿಮ್ಮ ವ್ಯಕ್ತಿತ್ವ ಏನಂತ ಹೇಳಿ ನೋಡೋಣ. ವ್ಯಕ್ತಿತ್ವಕ್ಕೂ ಆಸೆ ಈಡೇರೋದಕ್ಕೂ ಸಂಬಂಧ ಭಾಳ ಇರ್ತೈತಿ, ಹೌದೇನಿಲ್ಲ? ಯಾಕಂದ್ರೆ ಆಸೆ ಈಡೇರಿಸ್ಕೋಬೇಕಂದ್ರೆ ಅದಕ್ಕೆ ತಕ್ಕಂಗೆ ತಯಾರಿ ನಮ್ದು ಇರ್ಬೇಕಲ್ಲ. ಹಂಗಂತೂ ಆಸೆ ಈಡೇರಂಗಿಲ್ಲ. ನಿಮ್ಮ ವ್ಯಕ್ತಿತ್ವ ಹೆಂಗೆ ಅಂತಂದ್ರೆ ಯು ಆರ್ ವೆರಿ ಇಂಪಲ್ಸಿವ್ ಬೈ ನೇಚರ್. ಇಂಪಲ್ಸಿವ್ ಅಂತಂದ್ರೆ ಒಂಥರ ಗಡಿಬಿಡಿ ಮನುಷ್ಯ. ಹೆಣ್ಣೆ ಇರಲಿ ಗಂಡೇ ಇರಲಿ, ಲಘು ರಿಸಲ್ಟ್ಸ್ ಬೇಕು ಯಾವುದಾರ ವಿಷಯದವು. ಅದಕ್ಕೆ ತಕ್ಕಂಗೆ ಎಫರ್ಟ್ಸ್ ಹಾಕಿದರೂ ಸಹಿತ ಅಷ್ಟು ಎಫರ್ಟ್ಸ್ ಏನು ಹಾಕಂಗಿಲ್ಲ. ಓಕೆ, ಶಾರ್ಟ್ಕಟ್ ತೊಗೊಳ್ಳೋಂಥವ್ರು ಶಾರ್ಟ್ಕಟ್ ತೊಗೊಂಡ್ರೂ ಸಹಿತ ಶಾರ್ಟ್ಕಟ್ ತೊಗೊಳಕತ್ತೇವೆ ಅಂತ ಗೊತ್ತಿದ್ದ ಮೇಲೂ ಸಹಿತ ಒಂಥರ ರಿಸಲ್ಟ್ ಸಲುವಾಗಿ ಹಾತೋರಿದು. ಅಯ್ಯೋ ರಿಸಲ್ಟ್ ಲಘು ಬರಬೇಕು, ನಾವು ಇಷ್ಟು ಮಾಡೇವಿ ನಿಮಗೆ ಅನಿಸುತ್ತೆ ನೀವು ಅಷ್ಟು ಮಾಡೇವಿ ಅಂತಂದು ಹೇಳಿ. ಬಟ್ ನಿಮ್ಮ ಗೋಲ್ ರೀಚ್ ಆಗೋಕೆ ನೀವು ಎಷ್ಟು ಎಫರ್ಟ್ ಹಾಕಬೇಕಲ್ಲ ಅಷ್ಟು ನೀವು ಎಫರ್ಟ್ ಹಾಕಂಗಿಲ್ಲ. ನಿಮ್ಮಲ್ಲೆಲ್ಲ ಐಡಿಯಾಸ್ ಅದಾವೆ, ಆದರೆ ಹೆಂಗೆ ಅದಾವೆ ಅಂತಂತಂದ್ರೆ ಒಂಥರ ಕನ್ಫ್ಯೂಷನ್ ಐತೆ ನಿಮ್ಮಲ್ಲಿ. ಏಸ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ ಆ ಥರದ ಕನ್ಫ್ಯೂಷನನ್ನು ನೀವು ನಿಮ್ಮ ನೇರವಾದ ವಿಚಾರ ಬುದ್ಧಿಯಿಂದ ಕಟ್ ಮಾಡ್ಬೇಕು. ಅದನ್ನು ಕನ್ಫ್ಯೂಷನ್ ಇಟ್ಕೋಬಾರ್ದು, ಇಲ್ಯೂಷನ್ ಇಟ್ಕೋಬಾರ್ದು. ಅಂದರೆ ಏನಾಕತಿ ಅಂತಂದ್ರೆ ನೀವು ನಿಮ್ಮ ಗೋಲ್ಸ್ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕಾಕತಿ. ಈಗ ಹೆಂಗೈತಿ, ನನಗೆ 3ನೇ ಮಜಲಿಗೆ ಹೋಗ್ಬೇಕಂತ ಐತಿ. 3ನೇ ಮಜಲಿಗೆ ಹೋಗ್ಬೇಕಂದ್ರೆ ಮತ್ತು ಮೆಟ್ಲನರೇ ಹತ್ತಬೇಕು, ಲಿಫ್ಟ್ ಇದ್ರೆ ಲಿಫ್ಟರೇ ತೊಗೋಬೇಕು. ನೀವು ಇಲ್ಲಿಂದ ಡೈರೆಕ್ಟ್ ಅಂತೂ 4ನೇ ಮಜಲಿಗೆ 3ನೇ ಮಜಲಿಗೆ ಹೋಗಾಕರೆ ಬರೋಂಗಿಲ್ಲಲ್ಲ. ಸೊ ಇದರರ್ಥ ಏನಂತಂದರೆ ಆ್ಯಕ್ಷನ್ ತೊಗೊಳೋದ್ರೊಳಗೆ ಕಡಿಮೆ ಬೀಳ್ತೀರಿ ನೀವು ಅಂತ ಇದರರ್ಥ. ಆ್ಯಕ್ಷನ್ ಅಷ್ಟು ಮಾಡೋಂಗಿಲ್ಲ, ಬಟ್ ನಿಮ್ಮ ತಲೆಯಾಗ ಏನಿರ್ತೈತಿ ಅಂತಂತಂದ್ರೆ ನಾ ಭಾಳ ಕೆಲಸ ಮಾಡೇನಿ ಅಂತಂದು ಹೇಳಿ. ಮತ್ತು ನೀವೇ ಹೇಳ್ರಿ ನೋಡೋಣ, ಮನಸ್ಸಿನ ಆಸೆ ಆಕಾಂಕ್ಷೆಗಳು ಹೆಂಗೆ ಈಡೇರಬೇಕು ಅಂತಂತಂದ್ರೆ ಅದಕ್ಕೊಂದು ಏನಾರೇ ಅದಕ್ಕೆ ಹಿಂದೆ ಏನಾರ ಒಂದು ಬ್ಯಾಕಪ್ ಇರ್ಬೇಕಲ್ಲ. ಮತ್ತು ಈಗ ಹೆಂಗೈತಿ ಅಂತಂತಂದ್ರೆ ನಿಮ್ಮ ಮನಸ್ಸಿನ ಆಳದಲ್ಲಿ ಹೆಂಗೈತಿ ಅಂತಂದ್ರೆ ರಾಜಾನಂಗಿರ್ಬೇಕು, ಎಲ್ಲ ಮಾಡ್ಬೇಕು, ನನ್ನ ಆಸೆಗಳೆಲ್ಲ ಈಡೇರ್ಬೇಕು. ಆಮೇಲೆ ನಾ ಏನು ಮಾಡ್ಯಾನಲ್ಲ ಅದಕ್ಕೆಲ್ಲ ನನಗೆ ಜಸ್ಟಿಸ್ ಸಿಗಬೇಕು, ಅಂದ್ರೆ ನ್ಯಾಯಯುತವಾಗಿ ದೇವ್ರು ನನಗೂ ಕೊಡಬೇಕು. ಕೆಲವು ಸರ್ತಿ ನನಗೆ ಅನಿಸೋ ಮಟ್ಟಿಗೆ ದೇವ್ರು ನನಗೆ ಬೈತಿರಂತ ಕಾಣ್ತೈತೆ ರೀ. ನಾನು ಬೈತಿರ್ತೇನೆ ಬಿಡ್ರಿ, ಇಲ್ಲಂತಲ್ಲ, ನನಗೂ ಇಷ್ಟು ಅಂತ ನಾನು ಬೈತಿರ್ತೇನೆ. ಏನೋ ಮಾರಾಯ ನಾ ಸಾಯಕ್ಕೆ ಬನ್ನಿ ಏನೋ ತನಕ ಏನು ನನಗೆ ಕೆಲಸ ಮಾಡೋವಲ್ಲ ಅಂತೇಳಿ. ಅವನು ಅಂತ ಇನ್ನೂ ಸ್ವಲ್ಪ ಎಲ್ಲ ಕೆಲಸ ಮಾಡಿ ಅಂತಂದು ನನಗೆ ಅನಿಸೋ ಮಟ್ಟಿಗೆ ನಿಮ್ಮದು ಹಿಂಗೆ ಆಗ್ತಿರ್ಬೇಕಂತ ಪರಿಸ್ಥಿತಿ. ಓಕೆ, ಅದಕ್ಕೆ ಯಾವಾಗ ಹೆಂಗಿರ್ತತಿ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು. ನಾವು ಮಾಡಾಕತ್ತದ ಕೆಲಸ ಇನ್ನೂ ಆಗವಲ್ತಪ್ಪ, ಯಾಕೆ ಆಗವಲ್ತು ಅಂತಂದ್ರೆ ಎಲ್ಲೋ ಕಡಿಮೆ ಬೀಳಾಕತ್ತೇವೆ ನಾವು. ಇದರರ್ಥ ನಮ್ಮ ಜೊತೆ ನಾವೇ ನ್ಯಾಯ ಮಾಡ್ತಾ ಇಲ್ಲ ಅಂತಿದ್ರ ಅರ್ಥ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಅಂತಂತಂದರೆ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂತಂತಂದರೆ ಆ ಥರದ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ನಾವು ಒಂದು ತಯಾರಿ ಇರ್ಬೇಕು, ನಮ್ಮದು ಮಾನಸಿಕ ತಯಾರಿ ಇರ್ಬೇಕು. ಅಂತಂದ್ರೆ ನಾ ಇವತ್ತೆಲ್ಲದೇನೆ ನಾ ಇನ್ನು 4 ವರ್ಷ ಆದ್ಮೇಲೆ ನಾ ಎಲ್ಲಿ ಹೋಗಿ ಮುಟ್ತೇನೆ ಅಂತಂದು ಹೇಳಿ ಈ ಥರ ತಯಾರಿ ನನ್ನ ಹತ್ರ ಇಲ್ಲ. ಮತ್ತು ಬೇರೆ ಆದ್ರೆ ಆ ಥರದ ತಯಾರಿ ಇಟ್ಕೋಬೇಕು. ಆ ಥರದ ತಯಾರಿ ಇಟ್ಕೊಂಡು ಹೆಂಗಿರಬೇಕು ಅಂತಂದ್ರೆ ನಮ್ಮ ವಿಚಾರದಲ್ಲಿ ಕ್ಲಾರಿಟಿ ಇರಬೇಕು. ನಮ್ಮ ವಿಚಾರದಲ್ಲಿ ಕ್ಲಾರಿಟಿ ಇರಬೇಕು. ನಿಮ್ಮ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಇರಲಾರ್ದಕ್ಕೆ ನಿಮ್ಗೆ ಹಂಗೆ ಆಗ್ತದೆ ಅದು. ಅದಕ್ಕೆ ಇದು ಏನಾಕೈತಿ ಅಂತಂದ್ರೆ ಕನ್ಫ್ಯೂಷನ್ ಅನ್ನ್ರಿ, ಇಲ್ಯೂಷನ್ ಅನ್ನನ್ರಿ, ಅಥವಾ ಒಂಥರ ಎಂಗ್ಸೈಟಿ, ಸ್ಟ್ರೆಸ್ಸು, ಇದೆಲ್ಲ ಏನಿರ್ತೈತಲ್ಲ ಇದು ನಿಮ್ಗೆ ಮುಂದೆ ಹೋಗೋಕೆ ದಾರಿ ಮಾಡಿಕೊಡಂಗಿಲ್ಲ. ಅದಕ್ಕೆ ನಮ್ಮ ನೇಚರ್ ಹೆಂಗೈತಿ ಅಂತಂದು ಹೇಳಿ ನಮಗೊಮ್ಮೆ ಗೊತ್ತಾಯ್ತು ಅಂತಂದ್ರೆ ಆ ನೇಚರ್ದೊಳಗೆ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೋಬೇಕು ನಾವು. ಅಲ್ಟ್ರೇಷನ್ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಮತ್ತೊಬ್ಬರು ನೋಡಬೇಕು, ಕೇಳಬೇಕು, ಅಥವಾ ಯಾವುದಾರ ನೀವು ವಿಡಿಯೋ ನೋಡಿದ್ರಿ, ಎಲ್ಲರೂ ನೀವು ಮೋಟಿವೇಶನ್ ಏನಾರ ಒಂದು ವಿಡಿಯೋ ನೋಡಿದ್ರಿ ಅಂತಂತಂದ್ರೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ಮತ್ತು ನಿಮ್ಮ ನೇಚರಿಗೆ ಸ್ವಲ್ಪ ಹೋಲಿಸ್ಕೊಂಡು ನೋಡ್ಕೊಂಡು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅದರೊಳಗೆ ನೀವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೋಡ್ಬೇಕು. ಇದರರ್ಥ ಇದನ್ನೇ ಸುಧಾರಣೆ ಮಾಡ್ಕೊಳ್ಳೋದು ಅಂತಂತಾರೆ. ಇದೇ ಏನಂತಂತಂದ್ರೆ ಕರ್ಮವನ್ನು ಸುಧಾರಿಸ್ಕೊಳ್ಳೋದು ಅಂತಂದಿರೋದು. ಈಗ ಇಂಪಲ್ಸಿವ್ ನೇಚರ್ ಐತಿ, ಈಗ ನೀವು ಸುಧಾರಿಸ್ಕೊಂಡ್ರಿ ಅಂತಂತ ಇಟ್ಕೋರಿ, ಮುಂದಿನ ಜನ್ಮದಾಗ ಚಲೋ ಆಕತಿ, ಮುಂದಿನ ಜನ್ಮದಾಗ ಚಲೋ ಆಗೋದಿಲ್ಲ, ಮುಂದೆ ಬರುವಂಥ ದಿನದೊಳಗೆ ಚಲೋ ಆಗ್ತೈತೆ. ಈಗ ಹೆಂಗೈತೆ ನೋಡ್ರಿ, ಈಗ ರಿಗಾರ್ಡಿಂಗ್ ಆ್ಯಕ್ಷನ್ಸ್ ಅಂತಂತ ಅನ್ಕೊಡ್ರಿ, ಯು ಆರ್ ಇನ್ ನೀಡ್ ಆಫ್ ರೆಸ್ಟ್.
ರೆಸ್ಟ್ ಅಂತಂತಂದ್ರೆ ಹೋಗಿ ಮಲ್ಕೊಂಡು ಬಿಡೋದು ಅಂತಲ್ಲ, ಮೇಲೆ ಮೇಲೆ ಏನು ರೆಸ್ಟ್ ಅಂತಂದು ಹೇಳ್ತಾರೆ ಇವ್ರು ಅಂತ. ನೀವು ಒಂದು ಕೆಲಸ ಮಾಡಿರಿ, ಒಂದು 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 4-5 ತಿಂಗಳೇ ಏನೂ ಇಲ್ಲ ಅಂತಂದ್ರೆ ಒಂದು 6 ತಿಂಗಳೇ ನೀವು ಒಂದು ಕೆಲಸ ಮಾಡಿರಿ. ಒಟ್ಟು ಎಲ್ಲೂ ಯಾರ ಜೋಡಿನೂ ಕೂಡಕ್ಕೆ ಹೋಗ್ಬೇಡ್ರಿ. ಏನೂ ಹೊಸ ಏನಾರು ಈ ಒಂದು 20 ಕೆಲಸ ನೀವು ಕೈಯಾಗ ಏನಾರು ತೊಗೋತಿದ್ರಿ ಮಾಡ್ತಿದ್ರಿ ಅಂದ್ರೆ ಬಿಟ್ಬಿಡ್ರಿ ಅದನ್ನು. ಒಂದು 6 ತಿಂಗಳು ರೆಸ್ಟ್ ತೊಗೋರಿ. ಒಂದು ವೇಳೆ ನಿಮಗೆ ಆ ಥರ ನಿಮ್ಮ ಅಟ್ಮಾಸ್ಫಿಯರ್ ನಿಮ್ಗೆ ಏನಾದರೂ ಹಂಗೆ ಸೂಟ್ ಇರ್ತಿತ್ತು ಅಂತಂದ್ರೆ ಒಂದು 6 ತಿಂಗಳು ರೆಸ್ಟ್ ತೊಗೋರಿ. ಚೆಂದಾಗೆ ಕುಂತು ವಿಚಾರ ಮಾಡಿರಿ. ಹೊರಗಿನ ಈ ಸದ್ದು ಗದ್ದಲದ ಜೀವನದಿಂದ ಒಂದು ಸ್ವಲ್ಪ ಹೊರಗಿರ್ರಿ, ಐಸೋಲೇಟ್ ಆಗಿರಿ, ವಿಚಾರ ಮಾಡಿರಿ. ವಿಚಾರ ಮಾಡಿ 6 ತಿಂಗಳಾದ್ಮೇಲೆ ಒಂದು ಹೊಸ ಮನುಷ್ಯ ಆಗಿ ಹೊರಗೆ ಬರ್ರಿ. ನಾನರೇ ಹಂಗೆ ಮಾಡಿದ್ನಪ್ಪ, ಅದು ನನಗಂತೂ ಭಾಳ ಸೂಟ್ ಆಗೈತಿ, ನಂದಂತೂ ಕೆಲಸ ಆಗೈತಿ. ಒಟ್ಟು ನನ್ನ ಮನೆ ಬಿಟ್ಟು ಎಲ್ಲಿಯೂ ಹೊರಗೆ ಹೋಗಂಗಿಲ್ಲ. ನಂದು ಏನಾರು ಕೆಲಸ ಇದ್ರೆ ಹೊರಗೆ ಹೋಗಿರ್ತೇನೆ. ನಾ ಅನಾವಶ್ಯಕವಾಗಿ ಯಾರ ಜೋಡಿನೂ ಮಾತಾಡ್ಕೋತ ಕುಂಡ್ರೋದಿಲ್ಲ. ನನ್ನ ಮನೆಗೆ ಯಾರು ಕನ್ಸಲ್ಟೇಷನ್ ಇಲ್ಲರಿ ಮೇಡಮ್, ನಾವು ಮನೆಗೆ ಬರ್ತೀವಿ, ನಾವು ಒಟ್ಟು ಬರೋಕೆ ಹೋಗ್ಬೇಡ್ರಿ ಅಂತ. ನನ್ನ ಮನೆಗೆ ಒಟ್ಟು ಬರೋಂಗಿಲ್ಲ. ನೀವೇನು ಕನ್ಸಲ್ಟೇಷನ್ ತೊಗೊಳಿದಿರೋ ಥ್ರೂ ಫೋನನ್ನು ತೊಗೊಳ್ಳೋದು. ಏನು ಗೊತ್ತೈತಿ, ಅವ್ರ ಮನೆಗೆ ಬಂದ್ರಂತಂದ್ರೆ ಒಂದು 4 ತಾಸು ಮಾತಾಡ್ತಾರೆ. 4 ತಾಸ್ನಾಗ ನಾ ಮತ್ತು ಬೇರೆ ನಾನು ಎಷ್ಟು ಕೆಲಸ ಮಾಡ್ಕೋಬೋದು. ನಾ ಏನು ಅವ್ರಿಗೇನು ಬರೀ ಹೇಳಿದ್ದೇನೆ ಹೇಳ್ತಿರ್ತಾರೆ ಅವ್ರು. ಮಂದಿಗೆ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋದ್ರಾಗ ಭಾಳ ಇಂಟ್ರೆಸ್ಟ್ ಇರ್ತೈತಿ. ಯಾರಿಗೂ ಸೊಲ್ಯೂಷನ್ ಬೇಕಾಗಿಲ್ಲ, ಎಲ್ಲರಿಗೂ ತಮ್ಮ ಗೋಳು ತೊಡ್ಕೊಳ್ಳೋದು ಬೇಕಾಗಿರ್ತೈತಿ. ಮತ್ತು ಅದನ್ನು ಕೇಳೋರೊಬ್ಬರು ಬೇಕಾಗಿರ್ತಾರೆ. ನಾ ಯಾವಾಗ ಈ ಥರದ ಡಿಸಿಷನ್ಸ್ನ ಎಲ್ಲ ಮಾಡಿದ್ನಲ್ಲ, ಅವಾಗ ನಿಜವಾಗ್ಲೂ ನನಗೆ ಲೈಫ್ ಎಷ್ಟು ಹಗರ್ ಅಂತಂತ ಅನ್ಸಾಕತ್ತದ ಗೊತ್ತಾ. ಕನ್ಸಲ್ಟೇಷನ್ ಬರ್ತಾವೆ, ಫೋನ್ ಮೇಲೆ ಮಾತಾಡ್ತೀವಿ, ವಾಯ್ಸ್ ಮೆಸೇಜ್ ಹಾಕಿರ್ತೀವಿ, ಎಲ್ಲ ತಿಳಿಸಿ ಹೇಳಿರ್ತೀವಿ, ಮತ್ತು ಹೇಳಿರ್ತಾನೆ ನಿಮಗೆ ಏನಾರು ಬೇಕಂದ್ರೆ ನೀವು ನನಗೆ ವಾಪಸ್ ಫೋನ್ ಮಾಡ್ಬೋದು ಅಂತಂದು ಹೇಳಿ 5 ನಿಮಿಷದಾಗ ಕೆಲಸ ಮುಗಿದಿರ್ತೈತೆ. ಹಂಗೆ ಇವೆಲ್ಲ ಯಾವಾಗ ಆಗ್ತಾವೆ ಅಂತಂತಂದ್ರೆ, ನಾವು ಯಾವಾಗ ನಮ್ಮ ಬದಲಾಗಿ ನಾವು ಫ್ಯೂಚರ್ ಬದಲಾಗಿ ಸೀರಿಯಸ್ಲಿ ನಾವು ವಿಚಾರ ಮಾಡ್ತೇವಲ್ಲ, ಅವಾಗ ಈ ಥರದ ಮೆಥಡ್ಸ್ ನಮಗೆ ಹೊಳಿತಾವೆ. ಅಂತಂದ್ರೆ ಕೆಲಸ ಪೂರ್ತಿಯಾಗಿರ್ಬೇಕು, ಟೈಮ್ ಕಡಿಮೆ ಹತ್ತಿರ್ಬೇಕು, ಮನ್ಸಿಗೆ ಶಾಂತಿನೂ ಸಿಕ್ಕಿರ್ಬೇಕು, ಟೈಮು ಉಳಿದಿರ್ಬೇಕು. ಈ ಥರದ ವಿಚಾರ ಮಾಡಬೇಕಂತಂದ್ರೆ ನೀವು ನಿಮ್ಮಲ್ಲಿರುವಂಥ ಸ್ಟ್ರೆಸ್ ಆಗಲಿ, ಎಂಗ್ಸೈಟಿ ಅದು ಏನೈತೆ ಅದನ್ನೆಲ್ಲ ಬಿಡಬೇಕು. ಮತ್ತು ನೀವು ನಿಮ್ಮ ಬದಲಾಗಿ ವಿಚಾರ ಮಾಡಿರಿ. ನಿಮಗೆ ನಿಜವಾಗ್ಲೂ ಏನು ಬೇಕಾಗೈತಿ ಅಂತಂತ ವಿಚಾರ ಮಾಡಿರಿ. ನೀವು ಸೂಪರ್ಫಿಷಿಯಲಿ ವಿಚಾರ ಮಾಡೋಂಗಿಲ್ಲ, ನನಗೆ ಅದು ಬೇಕು ಇದು ಬೇಕು. ಮನುಷ್ಯ ಅಂದಮೇಲೆ ಏನು ಎಲ್ಲನೂ ಬೇಕು ಮನುಷ್ಯಾಗ. ಯಾರನ್ನಾರ ನೋಡೋದು, ಟೆಂಪ್ಟ್ ಆಗೋದು, ಮಾಡೋದು, ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಇದೆಲ್ಲ ಹೆಂಗೈತೆ ಅಂದ್ರೆ ಶಾರ್ಟ್ಕಟ್ ಮೆಥಡ್ಸ್ ತೊಗೊಳ್ಳೋದು. ನನಗೆ ಏನು ಬೇಕು, ನನ್ನ ಟ್ರೂ ನೇಚರಿಗೆ ಏನು ಬೇಕು, ಅಥವಾ ಟ್ರೂಲಿ ನನಗೆ ನನ್ನ ಜೀವನದೊಳಗೆ ಏನು ಬೇಕು ಅದ್ರ ಕಡೆ ಲಕ್ಷ ಇರೋಂಗಿಲ್ಲ. ಅವ್ರಿಗೆ ಅದು ಸಿಕ್ಕತ್ತಲ್ಲ, ನನಗೂ ಅದು ಬೇಕು, ಯಾಕಂದ್ರೆ ನನಗೆ ಅದು ಲೈಕ್ ಆಕತ್ತೆ. ಅರೆ ಅದು ನಿನಗೆ ಸೂಟ್ ಆಗಂಗಿಲ್ಲಪ್ಪ. ಈ ಥರದ ಮಾನಸಿಕ ವೃತ್ತಿಯನ್ನು ಬೆಳೆಸ್ಕೋಬೇಡ್ರಿ. ಅದಕ್ಕೆ ನಿಮ್ಮ ಮನಸ್ಸಿನ ಕಾಮನೆಗಳು ಪೂರ್ತಿ ಆಗಂಗಿಲ್ಲ, ಎಲ್ಲ ಅರ್ಧೋಟ್ ಹಾಕೋ. ನೀವು ಅದಂತೀರ, ಅಯ್ಯೋ ನಾ ಇಷ್ಟೆಲ್ಲ ಮಾಡಿದ್ನಿ, ಬರೀ ಒಂದು 80% ಆತ್ರಿ, ನಾ ಬಿಟ್ಟು ಮಾಡಿದ್ದೀನಿ. ಯಾಕ್ರಿ ಅಂತಂತಂದ್ರೆ ನಿಮ್ಮ ತಯಾರಿ ಇಲ್ಲ ಅದ್ರ ಸಲುವಾಗಿ. ಇದ್ರ ಸಲುವಾಗಿ ಏನು ಮಾಡ್ತೀರಿ ಅಂದ್ರೆ ಹೆಚ್ಚಿಗೆ ವಿಚಾರ ಮಾಡ್ತೀರಿ, ಓವರ್ ಥಿಂಕಿಂಗ್. ಹೆಂಗಂತಂದ್ರೆ ನಿಮ್ಮ ಎನರ್ಜಿ ಈಗ ಸದ್ಯ ನಿಮ್ಮ ಎನರ್ಜಿಗೆ ನೀವು ರೀಕವರ್ ಆಗುವಂಥದ್ದು, ನಿಮ್ಮ ಎನರ್ಜಿ ನೀವು ರೀಕವರ್ ಮಾಡಿಕೊಡ್ರಿ. ಅಂದ್ರೆ ನೀವು ಆಯುಷ್ಯದೊಳಗೆ ನಿಜವಾಗ್ಲೂ ಮುಂದೆ ಹೋಗ್ತೀರಿ. ನೋಡಿರಿ, ನೀವು ಸಾಕಾಗುವಷ್ಟು ಎನರ್ಜೆಟಿಕ್ ಅದಿರಿ. ಓಕೆ, ನಿಮ್ಮ ಹತ್ರ ಸಾಕಾಗುವಷ್ಟು ಐಡಿಯಾಸ್ ಅದಾವೆ, ನಿಮ್ಮ ಹತ್ರ ಒಳ್ಳೊಳ್ಳೆ ಐಡಿಯಾಸ್ ಅದಾವೆ. ಮತ್ತು ಅದನ್ನು ನೀವು ಅದನ್ನು ಏನು ಐಡಿಯಾಸ್ ಬಂದಾವಲ್ಲ, ನೀವು ಅದನ್ನು ಪ್ರಾಪರ್ಲಿ ಪ್ಲ್ಯಾನ್ ಮಾಡಿದಿರಿ, ನೀವು ಎಕ್ಸಿಕ್ಯೂಟ್ ಮಾಡಿದಿರಿ ಅಂತ ನಿಜವಾಗ್ಲೂ ನೀವೇನಾದರೂ ಸಾಧಿಸ್ತೀರಿ. ಯಾಕಂದ್ರೆ ನಿಮ್ಮಲ್ಲಿ ನಿಮ್ಮ ಮನಸ್ಸಿನ ಬಯಕೆ ಹಿಂಗೈತಿ, ನಾ ಕಿಂಗ್ ಆಗ್ಬೇಕಂತಂದು ಹೇಳಿ ಅಂತ ಐತೆ. ಆದ್ರೆ ಅದಕ್ಕೆ ತಕ್ಕಂತಾದ ನೀವು ಕೆಲಸ ಸರಿಯಾಗಿ ಮಾಡೋಕತ್ತಿಲ್ಲ ಅಷ್ಟೇ, ಮತ್ತೊಂದೇನೂ ಇಲ್ಲ. ನೀವೇನು ಆಳ್ಸಿ ಅಂತಂತಿಲ್ಲ, ನೀವು ಬಿಲ್ಕುಲ್ ಆಳ್ಸಿ ಇಲ್ಲ. ಇದ್ರೊಳಗೆ ಅಗದಿ ಪ್ಲಸ್ ಪಾಯಿಂಟ್ ಅಂದ್ರೆ ನೀವು ಬಿಲ್ಕುಲ್ ಆಳ್ಸಿನೆಯೋ. ಆದರೆ ಹೆಂಗೈತಿ ಅಂತಂತಂದ್ರೆ ನೋಡಿರಿ, ನನಗೇನು ಬೇಕು, ನಾ ಹೆಂಗೆ ಮಾಡಬೇಕು, ಎಲ್ಲದ್ರ ಬದಲಾಗಿ ಪ್ರೀತಿಯಿಂದ ಪ್ಲ್ಯಾನ್ ಮಾಡಿರಿ. ನಿಮ್ಮ ಇಂಟೆನ್ಷನ್ಸು ನಿಮ್ಮ ಇಂಟೆನ್ಷನ್ ಸರಿ ಇರಲಿ, ನಿಮ್ಮ ಇಂಟ್ಯೂಷನ್ಸ್ ಫಾಲೋ ಮಾಡೋಕೆ ನೋಡಿರಿ. ಓಕೆ, ಆಮೇಲೆ ಏನಾಕತ್ತಂದ್ರೆ ಸಾವಕಾಶ ನಿಮ್ಮ ಡಿಸೈರ್ಸ್ ಏನಾಕವ ಅಂದ್ರೆ ಮ್ಯಾನಿಫೆಸ್ಟ್ ಆಕ್ಕವು, ಸಾವಕಾಶ ಆಗ್ತಾವೆ. ನೀವು ಅಗದಿ ಪಕ್ಕ ಚಲೋ ಅದಿರಿ. ಇದ್ರೊಳಗೆ ಏನೇನೇನೋ ಇದನ್ನಿಲ್ಲ, ಕುಂದು ಕೊರತೆ ಏನಿಲ್ಲ. ಕುಂದು ಕೊರತೆ ಏನೈತಿ ಅಂತಂತಂದ್ರೆ ನೀವು ಸರಿ ಹಂಗೆ ಅದನ್ನು ಪ್ಲ್ಯಾನ್ ಮಾಡೋಂಗಿಲ್ಲ. ಅದಷ್ಟು ಪ್ಲ್ಯಾನ್ ಮಾಡೋಂಗಿಲ್ಲ, ಪ್ಲ್ಯಾನ್ ಮೇಲೆ ಕೆಲಸ ಮಾಡೋಂಗಿಲ್ಲ. ಬಾಕಿದು ಎಲ್ಲ ಗೊತ್ತೈತೆ ನಿಮಗೆ. ಸೊ ಥೋಡಸ ಒಂದು ಸ್ವಲ್ಪ ನಿಮಗೆ ಫಿನಿಶಿಂಗ್ ಬೇಕಷ್ಟೆ. ಅಷ್ಟು ಆತಂತಂದ್ರೆ ನೀವು ನಿಮ್ಮ ಕೆಲಸ ಮಾಡ್ಕೊತೀರಿ. ನಿಮ್ಗೆ ಯಾರ ಅವಶ್ಯಕತೆಯೂ ಇಲ್ಲ ಆ್ಯಕ್ಚುಲಿ. ನೋಡಿರಿ, ಅದಕ್ಕೇ ಹೇಳತೈತೆ, ನಿಮ್ಮ ಮನಸ್ಸಿನ ಕಾಮನೆಗಳು ಸಮೀಪದೊಳಗನ ಈಡೇರ್ತಾವೆ. ಆದ್ರೆ ಹೆಂಗಂತಂದ್ರೆ ಈ ಥರದ ಶಾರ್ಟ್ಕಟ್ ಮೆಥಡ್ಸ್ ಯೂಸ್ ಮಾಡೋದನ್ನು ಬಿಟ್ಬಿಡ್ಬೇಕು. ಟ್ರೂಲಿ ನನಗೇನು ಬೇಕು ಆಯುಷ್ಯದೊಳಗೆ ಅದು ನಿಮಗೆ ಗೊತ್ತಿರಲಿ. ನನಗೇನು ಬೇಕು ಅಂತಂದು ಹೇಳಿ ಒಮ್ಮೆ ನನಗೆ ಗೊತ್ತಾಯ್ತು, ಅದನ್ನು ಸೆಟ್ ಮಾಡಿದ್ನಿ ಅಂತಂದ್ರೆ ನನಗೆ ಗೋಲ್ ರೀಚ್ ಆಗೋದ್ರೊಳಗೆ ನಂಗೆ ಟೈಮ್ ಹತ್ತಂಗಿಲ್ಲ. ನೋಡಿರಿ, ಅದರ ಜೊತೆ ನಿಮಗೆ ಏಂಜಲ್ ಏನು ಹೇಳತ್ತಾಳ,
ಒಂದು ನಿಮಿಷ. ಡೂ ದ ವರ್ಕ್. ನೋಡಿರಿ, ಈ ಕಾರ್ಡ್ ಎಷ್ಟು ಕರೆಕ್ಟ್ ಬಂದಾವು ಅಂತಂತಂದ್ರೆ, ಕಾನ್ಷಿಯಸ್ ಕನ್ಸ್ಯೂಮರ್ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ, ನೀವು ಜನರನ್ನ ಹೀಲ್ ಮಾಡ್ಬೋದು. ಯಾಕಂದರೆ ಕ್ವೀನ್ ಆಫ್ ಕಪ್ಸ್ ಐತಿ ಇಲ್ಲಿ. ನೀವು ಜನರನ್ನ ಹೀಲ್ ಮಾಡ್ಬೋದು, ಅದರಿಂದ ಜನರಿಗೆ ಹೆಲ್ಪ್ ಆಕೈತಿ. ನೀವು ಜನರಿಗೆ ಹೀಲಿಂಗ್ಲೇನೋ ಹೆಲ್ಪ್ ಮಾಡ್ತೀರಿ, ನೀವು ಹೆಲ್ಪೂ ಮಾಡ್ತೀರಿ. ಓಕೆ, ಆದರೆ ಇಲ್ಲಿ ಏನು ಹೇಳಕತ್ತಾರ ಅಂತಂತಂದ್ರೆ, ಯು ಲಿವ್ ಸಿಂಪ್ಲಿ ಆ್ಯಂಡ್ ಯು ಪರ್ಚೇಸ್ ಓನ್ಲಿ ದಟ್ ವಿಚ್ ಯು ನೀಡ್. ನಾ ಅದಕ್ಕೆ ಏನು ಹೇಳಿದ್ನಿ, ನಿಮ್ಮ ನೀಡ್ಸ್ ಏನದಾವು ಅದ್ರ ಮೇಲೆ ಅಷ್ಟೇ ಕೆಲಸ ಮಾಡಿರಿ, ಟೆಂಪ್ಟ್ ಆಗಕ್ಕೆ ಹೋಗ್ಬೇಡ್ರಿ ನೀವು. ಟೆಂಪ್ಟ್ ಆಗಕ್ಕೆ ಹೋಗಿ ಹೆಂಗೆ ನಿಂದ್ರೆ ನಾನು ನಿಮ್ಗೆ ಒಂದು ಮಜಾ ಹೇಳ್ತೇನೆ ಈಗ. ನೋಡಿರಿ, ಇದಂತೂ ಎಷ್ಟು ಬ್ಯೂಟಿಫುಲ್ ಐತಿ ನೋಡಿರಿ. ಒಂದು ವೇಳೆ ನಾ ಏನು ಓದಿದ್ನಿ ಇದು ಸುಳ್ಳು ಅಂತಂತ ಆಗಿತ್ತು ಅಂತಂದ್ರೆ, ನಿಜವಾಗ್ಲೂ ಈ ಏಂಜಲ್ಸ್ ಈ ಕಾರ್ಡ್ಸ್ ಕೊಡಲೇಬಾರ್ದಾಗಿತ್ತು. ಏನಾದರೂ ಬೇರೆದನ್ನ ಕಾರ್ಡ್ ಕೊಡ್ಬೇಕಾಗಿತ್ತು ಅವ್ರಿಗೆ ನಿಮ್ಗೆ ಇದನ್ನು. But I am feeling so good. It's not enough to dream or pray. Okay, you have also got to take the positive action steps that you are being divinely guided to take. Consistently working on your priorities will make them flourish like a lush flower garden. ನೋಡ್ರಿ, ನಾ ಏನು ಹೇಳಿದ್ದೀನಿ, ನಿಮ್ಮ ಪ್ರಯಾರಿಟೀಸ್ ಏನದಾವ, ನನಗೇನು ಬೇಕು ಅಂತಂದ್ರೆ ಇದರ ಅರ್ಥ ಯು ಆರ್ ಸೆಟ್ಟಿಂಗ್ ಯುವರ್ ಪ್ರಯಾರಿಟೀಸ್ ಅಂತಂದು ಹೇಳಿ ಅದ್ರ ಮೇಲೆ ಅಷ್ಟೇ ಕೆಲಸ ಮಾಡಬೇಕು. ನಾ ಈಗ ನನ್ನ ಪ್ರಯಾರಿಟಿ ಸೆಟ್ ಮಾಡ್ಕೊಂಡ್ಬಿಟ್ಟೆ, ನಾನು ಅದ್ರ ಮೇಲೆ ಅಷ್ಟೇ ಕೆಲಸ ಮಾಡ್ತೇನೆ. ಬಾಕಿದ್ದು ಮೇರೆಲಿಯೇ ಕೋಯಿ ಮತಲಬ್ ನೈ ರಕ್ತ. ಈಗ ಹೆಂಗೈತಿ ಕಾನ್ಷಿಯಸ್ ಕನ್ಸ್ಯೂಮರ್ ಮತ್ತು ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರು ಭಾಳ ಚಲೋ ಅಡುಗೆ ಮಾಡ್ತಿದ್ರು. ಅವ್ರ ಹೆಸರು ಶಾಂತಲಾ ಅಂತಂದು ಹೇಳಿ. ನಾ ಅವ್ರಿಗೇನು ಹೇಳಿದೆ, ನೀವೊಂದು ಕೆಲಸ ಎಷ್ಟೋ ವರ್ಷದ ಈಗ ಒಂದು 10 ವರ್ಷದ ಹಿಂದೆ ಕಾಣ್ತೈತಿ. ನಾ ಅವ್ರಿಗೇನಂದೆ, ನೀವೊಂದು ಫುಡ್ ಚಾನಲ್ ಸ್ಟಾರ್ಟ್ ಮಾಡಿ, ನೀನು ಭಾಳ ಚಲೋ ಆಕತಿ ಅಂತ. ಅವ್ರ ತಲೆಯಾಗೇನ ಛೇಚೆ ಅದನ್ನೇ ಹಿಡ್ಕೊಂಡು ಕುಂತಾರೆ, ಮುಸುರಿ ಕೆಲಸ ಅದೆಲ್ಲ ನಮ್ಮ ಕೈಲಿ ಆಗಂಗಿಲ್ಲಪ್ಪ, ನಾವೆಲ್ಲ ಮಾಡಂಗಿಲ್ಲ ಅದನ್ನು, ಮತ್ತೇನಾರ ಬೇರೆ ಇದ್ರೆ ಹೇಳಂತ. ಅರೆ, ನಿನಗೆ ಬರೋದನ್ನ ಅದು ಅನ್ನಪೂರ್ಣೇಶ್ವರಿ ನಿನಗೆ ಹೊಲದಾಳ. ನಾ ಬಂಗಾರ ಮಾರಕ್ಕೆ ಹೋಗ್ತೇನೆ ರೀ, ನಾ ಕಬ್ಬಣ ಮಾರಕ್ಕೆ ಹೋಗ್ತೇನೆ ರೀ, ನಾ ಕಿರಾಣಿ ಅಂಗಡಿ ಹಾಕ್ತೇನೆ ರೀ ಅಂತಂತಂದ್ರೆ ಕ್ಯಾ ಇಸ್ಕ ಮತ್ಲಬ್. ಇಲ್ರಿ, ನಾ ಇದನ್ನು ಮಾಡ್ತೇನೆ, ಮತ್ತೊಬ್ರು ಯಾರೇ ಟ್ಯಾರೋ ಕಾರ್ಡ್ ಮಾಡ್ತಾರೆ, ನಾ ಅದನ್ನು ಮಾಡಕ್ಕೆ ಹೋಗ್ಕನ್ರಿ. ಅರೆ, ನೀವು ಫುಡ್ ವ್ಲಾಗ್ ಮಾಡಲ್ಲ, ಯಾಕಂದ್ರೆ ದೇವ್ರು ನಿನಗೆ ಅದನ್ನು ಕೊಟ್ಟಾನ. ಅವ್ನು ನಿನಗೆ ಎಷ್ಟು ಕೊಟ್ಟಾನ ಅಂತಂತಂದ್ರೆ ಗಾಡ್ ಗಿಫ್ಟ್ ಅದು, ಅದಕ್ಕೇನು ದುಡ್ಡನ್ನು ತೊಗೊಂಡಿಲ್ಲ ಅವ್ರು ನಿನಗೆ. ಸೊ ಹೆಂಗಿರ್ತತಿ ಅಂತಂದ್ರೆ, ನೀವು ನಿಮ್ಮ ಪ್ರಯಾರಿಟೀಸ್ ಮೇಲೆ ಪ್ರಯಾರಿಟಿ ಸೆಟ್ ಮಾಡಿಕೊಡ್ರಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ನಿಮಗೆ ಏನು ಬೇಕಲ್ಲ ಅದ್ರ ಮೇಲೆ ನೀವು ಕನ್ಸಿಸ್ಟೆಂಟ್ಲಿ ಕೆಲಸ ಮಾಡಿರಿ. ಕನ್ಸಿಸ್ಟೆಂಟ್ಲಿ ಅಂತಂದ್ರೆ ಸತತವಾಗಿ ಪರಿಶ್ರಮ ಮಾಡೋದು. ಯಾರು ಜೋ ಮೇನೆ ಬತಾಯನ ಈ ಓದ್ಬೋದಲ್ಲ ನಿಮಗಿದನ್ನು. ಲೈಫ್ ಪರ್ಪಸ್, ಫೈಂಡ್ ಔಟ್ ಲೈಫ್ ಪರ್ಪಸ್. ನಮಗೆ ಏನು ಮಾಡಕ್ಕೆ ಬಂದೇವಿ ಅದನ್ನಷ್ಟೇ ಮಾಡ್ಬೇಕು, ಇಲ್ಲದೇನೂ ಕಿತ್ತಾಪತಿ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ನನಗೇನು ಬರ್ತೈತಿ ನಾ ಅದನ್ನು ಅಷ್ಟೇ ಮಾಡಕ್ಕೆ ನೋಡ್ಬೇಕು. ಹೆಂಗಿರ್ತೈತಿ, ಪ್ರತಿಯೊಬ್ಬರು ತಮ್ಮ ಜೀವನದೊಳಗೆ ಪ್ರತಿಯೊಬ್ಬರು ಎಲ್ಲನೂ ಮಾಡಕ್ಕೆ ಬರೋಂಗಿಲ್ಲ. ಈಗ ನೀವು ನನಗೆ ಹೋಗಿ ಒಂದು 20 ಬಾಂಡಿ ಕೊಟ್ಟು ನನಗೆ ಅಡುಗೆ ಮನೆಯಾಗ ಅದನ್ನು ಸೆಟ್ ಮಾಡಿರಿ ಅಂದ್ರೆ ನನಗೆ ನಿಜವಾಗ್ಲೂ ಸೆಟ್ ಮಾಡೋಕ್ಕೆ ಬರೋಂಗಿಲ್ಲ ಅಟ್ ದಿಸ್ ಏಜ್. ಯಾಕಂದ್ರೆ ಅದು ನನಗೆ ಸೂಟ್ ಆಗಂಗಿಲ್ಲ, ನನಗೆ ಸೆಟ್ ಆಗಿಲ್ಲ ನನ್ನ ತಲೆ ಏನೋ ತನಕ. ನೀವು ಅದು ನನಗೆ ಇಂಥವೆಲ್ಲ ಕೆಲಸ ಮಾಡೋಕ್ಕೆ ಕೊಡ್ರಿ, ನೀವು ರೊಕ್ಕ ಗಳಿಸುವಂಥ ಎಲ್ಲ ಪಕ್ಕ ಮಾಡ್ತೇನೆ ನಾವು ಈಗೆಲ್ಲ. ಸೊ ಈಗ ಹೆಂಗಂತಂತಂದ್ರೆ, ನಿಮಗೇನು ಬೇಕು ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿರಿ ಅಂತ ಹೇಳಕತ್ತೈತಿ ಜೀವನ. ನನಗೆ ಯಾವಾಗ ಗೊತ್ತಾತ್ಲ ಎಲ್ಲನೂ ನನಗೆ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದು ಹೇಳಿ, ಅವಾಗ ನನಗೇನು ಬೇಕು ಮತ್ತು ನನಗೇನು ಬರ್ತೈತಿ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದೆ. ನೀವು ಹಂಗೆ ಮಾಡಿರಿ. ನೋಡಿರಿ, ಇಲ್ಲಂತೂ ಒಂದು ಕಾರ್ಡ್ ಬಂದೈತಿ. ಓಕೆ, ಅಂದ್ರೆ ನಿಮ್ಮ ಟೈಮ್ ಪೀರಿಯಡ್ ಬದಲಾಗಿ ನೋಡೋಣ ಏನು ಹೇಳತೈತಿ ಟೈಮ್ ಅಂತಂದು ಹೇಳಿ. ನೋಡಿರಿ, ಇಲ್ಲಿ ಏನು ಹೇಳ್ತೈತಿ ಅಂತಂದ್ರೆ, ಇನ್ 18 days, ಅದರ್ವೈಸ್ ಇನ್ ಅಕ್ಟೋಬರ್. ಈಗ ಬರುವಂಥ ಅಕ್ಟೋಬರ್ ತನಕ ಬಹುತೇಕ ನೀವೇನಾದರೂ ಸರಿಯಂಗೆ ನಿಮ್ಮ ಬದಲಾಗಿ ನೀವು ಪ್ಲ್ಯಾನ್ ಮಾಡಿದ್ದೇ ಆದಲ್ಲಿ, ಓಕೆ, ಇಲ್ಲಿವರೆಗೂ ನಿಮ್ಮ ಆಸೆಗಳು ಈಡೇರುವಂಥ ಟೈಮ್ ಐತೆ. ಸೊ ಟೇಕ್ ಯೂಸ್ ಆಫ್ ಇಟ್. ನಂಗೆ ಅನಿಸಿದ ಮಟ್ಟಿಗೆ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸಾರಿ, ನಾ ಇನ್ನೊಂದನ್ನು ನೀವು ಹೆಂಗೂ ವಿಚಾರ ಮಾಡ್ಬೋದು. ಯು ಆರ್ ವೆರಿ ಇಂಟೆಲಿಜೆಂಟ್. ಆದರೆ ಹೆಂಗೈತಿ ಅಂತಂತಂದ್ರೆ, ನಿಮ್ಮ ಹತ್ರ ಏನು ಐಡಿಯಾಸಲ್ಲ, ಐಡಿಯಾಸೂ ಭಾಳ ಸಾಲಿಡ್ ಐಡಿಯಾಸ್ ಅದಾವ ನಿಮ್ಮ. ಆ ಐಡಿಯಾಸ್ ಮೇಲೆ ಆ ಐಡಿಯಾಸನ್ನು ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದು ಬಿಟ್ಟು ಬರೀ ಶಾರ್ಟ್ಕಟ್ ತೊಗೊಳಕ್ಕೆ ನೋಡ್ತಿರ್ತೀರಿ. ಇಲ್ಲಿ ಮಾಡಬೇಡ್ರಿ ಅದನ್ನು. ನೋಡಿರಿ, ತಾವು ಯಾರೆಲ್ಲ ಸೆಕೆಂಡ್ ಫೈಲ್ ಚೂಸ್ ಮಾಡ್ಕೊಂಡಿರಲ್ಲ ಅವರಿಗೆ ನಿಮ್ಮ ಮನಸ್ಸಿನ ಕಾಮನೆ ಎಲ್ಲಿಯವರೆಗೆ ಪೂರ್ತಿ ಆಗಬಹುದು. ಓಕೆ, ಅದರೊಟ್ಟಿಗೆ
ಯೂನಿವರ್ಸ್ ಆಗಲಿ ಏಂಜಲ್ಸ್ ಆಗಲಿ ನಿಮಗೆ ಯಾವ ಥರದ ಗೈಡೆನ್ಸ್ ಕೊಡಾಕತ್ತಾರ ಮತ್ತು ನಿಮಗೆ ಯಾವ ಥರದ ಯು ವೋಂಟ್ ಬಿಲೀವ್ ಐ ಟೆಲ್ ಯು. ನೋಡಿರಿ, ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೀನಿ. ನಾನು ನಿಜವಾಗ್ಲೂ ಸುಳ್ಳು ಹೇಳಂಗಿಲ್ಲ. ಓಕೆ, ನಾ ಈ ಟ್ಯಾರೋ ಕಾರ್ಡ್ ಮುಟ್ಟಿ ಹೇಳ್ತೇನೆ. ನಾ ಇದನ್ನು ಪೌಸ್ ಮಾಡಿ ನಾ ಏನು ಮಾಡ್ತಿದ್ದೆ ಅಂದರೆ ಇದನ್ನು ಶಫಲ್ ಮಾಡಾಕತ್ತಿದ್ನಿ. ನಾ ಇದನ್ನು ಸುಮ್ಮನೆ ಟೈಮ್ ಆಕೈತಿ ಶಫಲ್ ಮಾಡೋದನ್ನು ನೀವೇ ನೋಡಿ ಕೂತ್ಕೊಂಡ್ರೋದು ಅಂತಂದರೆ ಅದನ್ನು ಪೌಸ್ ಮಾಡಿರ್ತೇನೆ. ಅದನ್ನು ಮಾಡಿದಾಗ ಇದು ಬಿತ್ತು ಹೊರಗೆ. ಮತ್ತು ನಾನು ನಿಮಗೆ ತೋರಿಸಿರ್ಲಿಲ್ಲ ಆ ಕಾರ್ಡ್, ಮತ್ತು ನಾನೇ ಇಟ್ಟಂಗೆ ಆಗ್ತದೆ ಅದನ್ನು ಅಂತಂದು ಹೇಳಿ ಮತ್ತೆ ಹಾಕಿದ್ನಿ ನಾನು ಅದನ್ನು ಕಾರ್ಡ್ ಅದ್ರೊಳಗೆ. ಅದು ಮತ್ತೆ ಅದು ಬಂತು ಕಾರ್ಡ್. ಅಂದರೆ ಇದರ ಅರ್ಥ ಇದ್ರ ರಿಲೇಟೆಡನ್ನ ಮೆಸೇಜ್ ನಿಮಗೆ ಡೆಲಿವರಿ ಆಗಬೇಕು ಅಂತ ಐತೆ. अरे वाह, तो बहुत बढ़िया कार्ड्स हैं, बहुत बढ़िया. ನೋಡ್ರಿ, ಮನಸ್ಸಿನ ಆಳದಲ್ಲಿ ನಿಮ್ಗೆ ಹೆಂಗೈತಿ ಅಂತಂತಂದ್ರೆ 5, 6, 7 7 ಆಫ್ ವಾಂಡ್ಸ್ ಕಾರ್ಡ್ ಇದೆ. ಇದು ಕೇತುನ್ ರಿಪ್ರೆಸೆಂಟ್ ಮಾಡ್ತೈತಿ. ಕೆಲಸ ಮಾಡಿ 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 ಇಷ್ಟು ಬೇಸರ ಬಂದುಬಿಟ್ಟಿರ್ತೈತಲ್ಲ, ಒಂದು ಟೈಮ್ ಬರ್ತೈತಿ ಯಪ್ಪ ಗಿವ್ ಅಪ್ ಮಾಡ್ಬೇಕಂತಂದು ಹೇಳಿ. ಆದ್ರೆ ನನಗೆ ಅನಿಸಿದ ಮಟ್ಟಿಗೆ ಈ ಕಾರ್ಡ್ಸು ಅಥವಾ ಈ ರೀಡಿಂಗ್ನ ಪೂರ್ತಿ ನೋಡೋಣ, ಒಂದೊಂದೊಂದೊಂದು ಓದಿದ ಮೇಲೆ ಗೊತ್ತಾಕೈತಿ. ಕನೆಕ್ಟ್ ಮಾಡಿ ಓದಾಕತ್ ಕೂಡಲೇ ನನಗೆ ಅನಿಸಿದ ಮಟ್ಟಿಗೆ ಈ ರೀಡಿಂಗ್ ಏನು ಹೇಳ್ತೈತಿ ಅಂತಂದ್ರೆ ಸ್ಥಳದ ಬದಲಾವಣೆ ಬೇಕು ಅಂತ ಹೇಳ್ತೈತಿ ನಿಮಗೆ. ಸ್ಥಳಾಂತರ, ಚೇಂಜ್ ಆಫ್ ಪ್ಲೇಸ್ ಈಸ್ ನೀಡೆಡ್ ಅಂತ ಹೇಳಾಕತ್ತೈತಿ ಅದು. ನೋಡಿರಿ, ಈ ರೀಡಿಂಗ್ ಹೆಂಗೆ ಇದು ನೋಡಿರಿ, ಇದು 6 ಐತಿ, ಇದು 6 ನಂಬರ್. ಆ್ಯಕ್ಚುಲಿ ಇದು ಸಾರ್ಟ್ಸ್ ಐತಿ, ಇದು 7 ನಂಬರ್. 6 ಇದು 7, ಬಟ್ ಇದು ವಾಂಡ್ಸ್ ಐತಿ, ಅದೈತಿ. ಇದರರ್ಥ ಇದು ನಿಮಗೆ ಏನು ಹೇಳಾಕತ್ತೈತಿ ಅಂದ್ರೆ ಈಗ ಸದ್ಯ ಎಲ್ಲಿ ಕೆಯೋಟಿಕ್ ಸಿಚುವೇಶನ್ ಐತಿ, ಎಲ್ಲೆಲ್ಲ ನೀವು ಇಷ್ಟು ನಿಮ್ಮ ಚಾಲೆಂಜಸ್ಸನ್ನು ನೀವೆಲ್ಲ ಫೇಸ್ ಮಾಡಿರಿ, ನಿಮಗಾಗಿ ನೀವೊಂದು ನಿಮ್ಮ ಜೀವನದೊಳಗೆ ಸ್ಟೆಬಿಲಿಟಿ ಬರಬೇಕು ಅಂತಂದು ಹೇಳಿ ನೀವು ಎಷ್ಟೆಲ್ಲ ಇಲ್ಲಿ ಹೋರಾಟ ಮಾಡಾಕತ್ತಿರಲ್ಲ, ಆ್ಯಕ್ಚುಲಿ ನಿಮಗೆ ಅಲ್ಲಿ ಸಕ್ಸಸ್ ಅನ್ನೋದಿಲ್ಲ. ಇಲ್ಲಿ ಈ ಕಾರ್ಡ್ಸ್ ಏನು ಹೇಳ್ತಾವ ಅಂತಂತಂದ್ರೆ ನಿಮಗೆ ಮೂವ್ ಅವೇ ಫ್ರಮ್ ದಿಸ್ ಪ್ಲೇಸ್ ಅಂತ. ಇಮೋಷ್ನಲಿ ಅನ್ರಿ, ಮೆಂಟಲಿ ಅನ್ರಿ, ಅದನ್ನು ಬಿಟ್ಟು ನೀವು ಹೆಂಗೆ ಅಂತಂತಂದ್ರೆ ನಿಮ್ಮ ಬೆಟರ್ಮೆಂಟ್ ಕಡೆ ಒಂಥರ ಕಾಮ್ ಇರುವಂಥ ಪ್ಲೇಸಿಗೆ, ಒಂಥರ ಪೀಸ್ಫುಲ್ ಇರುವಂಥ ಪ್ಲೇಸಿಗೆ ನೀವು ಅಲ್ಲಿ ಹೋಗ್ಬೇಕು. ಅಲ್ಲಿ ನೀವು ಫ್ಲರಿಶ್ ಹಾಕಿರಿ. ಈಗ ಜೀವನದೊಳಗೆ ನೋಡಿರಿ, ಆ್ಯಕ್ಚುಲಿ ಕ್ವಾಲಿಟೀಸ್ ಎಲ್ಲ ಹೆಂಗೆ ಅದಾವ ನೋಡಿರಿ. ಸನ್ ಐತಿ, ಎಂಪರ್, ಇದು ಎಲ್ಲ ಮೇಜರ್ ಅರ್ಕಾನ ಕಾರ್ಡ್ಸ್ ಅದಾವ ಇದ್ರೊಳಗೆ. ಬಟ್ ಒಂದಿರೋ ಮೈನರ್ ಅರ್ಕಾನ ನಿಮಗೆ ಏನು ಮಾಡಕ್ಕೆ ಹೇಳ್ತೈತಿ ಅಂತಂತಂದ್ರೆ ಆ ಜಾಗ ಬಿಟ್ಟು ದೂರ ಹೋಗ್ಬೇಕು ಅಂತಂದು ಹೇಳಿ. ನೀವು ಏನು ಫಿಸಿಕಲಿ ಹೋಗ್ರಿ, ಮೆಂಟಲಿ ಹೋಗ್ರಿ, ಇಮೋಷ್ನಲಿ ಹೋಗ್ರಿ, ಎಲ್ಲಿ ನಿಮ್ಮ ಟ್ರೂ ಡಿಸೈರ್ಸ್ ಫುಲ್ಫಿಲ್ ಆಗ್ತಾವಲ್ಲ ನೀವು ಅಲ್ಲಿ ಹೋಗ್ಬೇಕು. ಎಲ್ಲಿ ನಿಮಗೆ ಹೀಲಿಂಗ್ ಆಕೈತಿ, ಎಲ್ಲಿ ನಿಮ್ಮ ಮನಸ್ಸು ಹೀಲ್ ಆಗ್ತೈತಿ, ಎಲ್ಲಿ ನಿಮಗೆ ಪೀಸ್ಫುಲ್ ಅಂತಂತ ಅನಿಸ್ತೈತಿ, ಎಲ್ಲಿ ನೀವು ಶಾಂತಿ ಸಿಗ್ತೈತಿ ನಿಮ್ಮ ಮನಸ್ಸಿಗೆ, ನೀವು ಆ ಜಾಗಕ್ಕೆ ಹೋಗ್ಬೇಕು. ಎಲ್ಲಿ ಜೀವನ ನಿಮಗೆ ಸಪೋರ್ಟ್ ಮಾಡ್ತೈತಿ ಬೆಳೆಯಕ್ಕೆ, ನೀವು ಅಲ್ಲಿ ಹೋಗ್ಬೇಕು. ನೀವೇನಾಗೈತಿ ಅಂತಂತಂದ್ರೆ ಒಂದು ಜಾಗದಾಗ ನೀವು ಸ್ಟಕ್ ಆಗಿರಿ, ನೀವು ಹೋಗಕ್ಕೆ ರೆಡಿ ಇಲ್ಲ. ನೀವು ಹೋಗ್ಬೇಕು, ನೀವು ಜಾಗ ಚೇಂಜ್ ಮಾಡ್ಬೇಕು. ಈಗ ನೋಡ್ರಿ, ನಿಮ್ಮಲ್ಲಿ ನೀವು ಹೆಂಗೈತಿ ಅಂತಂತಂದ್ರೆ ಎಂಪ್ರರ್ ಏನು ಹೇಳ್ತೈತಿ ಅಂತಂದ್ರೆ ಜೀವನದೊಳಗೆ ಬಿ ಲಾಜಿಕಲ್. ಸ್ವಲ್ಪ ಮೆಂಟಲ್ ಮ್ಯಾಚುರಿಟಿ ಬರಬೇಕು ನಿಮಗೆ. ಅಂದರೆ ಡಿಸಿಪ್ಲಿನ್ಫುಲಿ ಇಮೋಷನ್ಸ್ನೂ ನಿಮ್ಮ ಭಾವನೆಗಳನ್ನು ನೀವು ಡಿಸಿಪ್ಲಿನ್ಫುಲಿ ಇದನ್ನು ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು. ಅವನು ಎತ್ತಬೇಕತ್ತ ಹರ್ಯಾಕಂತಂದು ಹೇಳಿ ಬಿಡಬಾರ್ದು. ನಿಮಗೆ ಆ ವಿಷಯದ್ದೆಲ್ಲ ಅವಶ್ಯಕತೆ ಐತಿಲ್ಲ, ಅದನ್ನು ನೀವು ಮಾಡಬೇಕು. ಇದನ್ನು ನೀವು ಡಿಸಿಪ್ಲಿನ್ಫುಲಿ ನೀವು ಇದನ್ನು ಮಾಡಿದ್ರಿ ಅಂತಂತಂದ್ರೆ ಶಿಸ್ತುಬದ್ಧವಾಗಿ ಜೀವನ ನೀವು ನಡ್ಸಾಕತ್ರಿ ಅಂದ್ರೆ ಬೌಂಡ್ರೀಸ್ ಕ್ರಿಯೇಟ್ ಮಾಡಿರಿ. ಶಿಸ್ತುಬದ್ಧಂಗೆ ನಡೆಸು ಅಂದರೆ ಬೌಂಡ್ರೀಸ್. ಎಲ್ಲರನ್ನೂ ಒಳಗೆ ಬಿಟ್ಕೊಳಂಗಿಲ್ಲ. ಎಲ್ಲರೂ ತಮಗೇನು ಬೇಕಾದನ್ನೆಲ್ಲ ಮಾಡಿ ಹೋಗ್ತಾರೆ. ಜನ ಎಲ್ಲ ಹಾಗೆ ಇರ್ತಾರೆ. ಜನರಿಗೆ ಒಟ್ಟು ಬುದ್ಧಿನೇ ಇರೋಂಗಿಲ್ಲ. ಕುಂಡ್ರಿ ಅಂತಂದು ಹೇಳಿ ಬಾಜುಕೇನಾರು ಕುಂಡ್ರಿಸ್ಕೊಂಡು ಕುಂತ್ರೆ ಹೊಲಸು ಮಾಡಿ ಎದ್ದು ಹೋಗ್ತಾವೆ. ಎಷ್ಟು ಜನರನ್ನು ನೋಡಿಲ್ಲ ನಾನು ಈ ವಯಸ್ಸಿನವರೆಗೂ ಸಾಕಾಗೋಷ್ಟು ಜನರನ್ನು ನಾನು ನೋಡಿದೆ. ನನ್ನ ಜೊತೆ ನಿಜವಾಗ್ಲೂ ಹಾಗೇನು ಯಾರೇನು ಮಾಡಿಲ್ಲ ಆನೆಸ್ಟ್ಲಿ. ಯಾಕಂದ್ರೆ ಬಹುತೇಕ ನಾವು ಒಂಥರ ಹಿಂಗೆ ಪ್ರೊಟೆಕ್ಟೆಡ್ ಫ್ಯಾಮಿಲಿ ಒಳಗೆ ಇರೋದಕ್ಕೆ ಬಹುತೇಕ ಕಟ್ಟ ಜಾಗದಾಗ ಬೆಳೆದ್ವಿ ಅಂತಂದು ಹೇಳಿ ಯಾವ ಥರದ ವಿಷಯಗಳನ್ನ ನಮಗೆ ನೋಡೋಕ್ಕೇನು ಸಿಕ್ಕಿಲ್ಲ. ಬಟ್ ನಾ ಎಸ್ಟ್ರಾಲಜಿ ಮಾಡ್ತೇನೆ ಅಂದ್ಕೊಳ್ಳೋ ಜನ ಹೇಳೋದು ಅಥವಾ ಅವ್ರ ಜೊತೆ ಆದಂಥ ಘಟನೆಗಳನ್ನು ನಾನು ಮಾಡಿದ್ರೆ ಭಾಳ ಇಂಥವೆಲ್ಲ ಇನ್ಸಿಡೆಂಟ್ಸ್ ಆಗ್ತಾವೆ.
ಅದಕ್ಕೆ ಎಲ್ಲೇ ಹೋದರೂ ಅತಿಯಾಗಿ ಸಲಿಗೆ ಕೊಡೋದು ಮಾಡೋದು ಅಂಥದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಅಂಥದ್ದೆಲ್ಲ ಮಾಡಿದರೆ ಸುಮ್ಮನೆ ನಮ್ಮ ಮನಸ್ಸಿಗೆ ನಾವು ನೋವು ಮಾಡ್ಕೋಬೇಕು. ಈ ಫಸ್ಟ್ ಅಂತಂದ್ರೆ ನಿಮ್ಮ ಜೀವನದ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ನೀವು ಯಾರೇ ಆಗಿರ್ರಿ, ನಿಮ್ಗೆ ಇದು ಈ ರೀಡಿಂಗ್ ನಿಮಗೆ ಸೂಟ್ ಆದರೂ ಆಯ್ತು, ಆಗಲಿಲ್ಲ ಅಂದ್ರೆ ಆಯ್ತು, ಜಸ್ಟ್ ನೀವು ಕೇಳಾಕತ್ತಿದ್ರು ಸಹಿತ ಫಸ್ಟ್ ಪ್ರಯಾರಿಟಿ ಅಂದ್ರೆ ನಮ್ಮ ಲೈಫಿಗೆ ಹೋಗ್ಬೇಕು, ನಾವು ನಮಗೆ ಕೊಡ್ಬೇಕು. ನಿಮಗೆ ಜೀವನದೊಳಗೆ ಮಂದಿನ ತಿದ್ದಾಕೋ ಬರ್ತೈತಿ, ನಿಮ್ಮ ಲೈಫು ತಿದ್ಕೊಳಕ್ಕೆ ಬರ್ತೈತಿ. ನೀವು ಏನೆಲ್ಲ ಬೇಕು ಅದನ್ನೆಲ್ಲ ನೀವು ಕರೆಕ್ಷನ್ ಮಾಡ್ಕೊಬೋದು ನಿಮ್ಮ ಲೈಫ್ದೊಳಗೆ ನೀವು. ಆದರೆ ಹೆಂಗೈತಿ ಅಂತಂದ್ರೆ ನಾವು ಯಾವಾಗೂ ನಮ್ಮನ್ನು ನಾವು ಪ್ರಯಾರಿಟಿ ಲಿಸ್ಟ್ದೊಳಗೆ ನಾವು ಮೊದಲು ಇಡಂಗಿಲ್ಲ, ಅಲ್ಲೇ ತಪ್ತೈತೆ ನಮ್ದು. ಈಗ ಮೆಂಟಲ್ ಮ್ಯಾಚುರಿಟಿ, ಈಗ ನಿಮ್ಮ ಡಿಸೈರ್ಸನ್ನು ನಿಮ್ಮಲ್ಲಿ ಡೀಪ್ ಡಿಸೈರ್ಸ್ ಅದಾವೆ, ಬಟ್ ಹೆಂಗೆ ಅಂತಂತಂದ್ರೆ ಅವಕ್ಕೆ ಶಿಸ್ತುಬದ್ಧಾಗಿ ಇಲ್ಲ ಅವು, ಅದೇ ಒಂದೇ ಪ್ರಾಬ್ಲಮ್. ಅದ್ರ ಜೊತೆಗೆ ಮ್ಯಾಜಿಷಿಯನ್ ಕಾರ್ಡ್ ಏನು ಹೇಳ್ತದೆ ನೋಡ್ರಿ, ನಿಮ್ಮನ್ನು ನೀವು ಹೆಂಗೆ ತಯಾರು ಮಾಡ್ಕೋಬೇಕು ಅಂತಂತಂದ್ರೆ ನಿಮ್ಮನ್ನು ನೀವು ರಿಸೋರ್ಸ್ಫುಲ್ ಮಾಡಿಕೊಡ್ರಿ. ನಿಮ್ಮ ಹತ್ರ ಏನೈತಿ ಎಷ್ಟೈತಿ ಅಷ್ಟರೊಳಗೆ ನೀವು ಮುಂದೆ ಹೋಗಕ್ಕೆ ನೋಡ್ರಿ ಆಯುಷ್ಯದೊಳಗೆ. ಹೆಂಗಾಗ್ತೈತೆ ಅಂತಂದ್ರೆ ಹಂಗೆ ಮಾಡಿದ್ರಿ ಅಂದ್ರೆ ನಿಮಗೆ ಏನು ಬೇಕು ಅಟ್ಲೀಸ್ಟ್ ಆ ವಿಷಯಗಳರೇ ಆಗ್ತಾವೆ ಜೀವನದೊಳಗೆ. ಈಗ ಬಹುತೇಕ ಹೆಂಗೂ ಇರ್ಬೋದು, ಯಾವುದಾದ್ರೂ ಒಂದು ನೀವು ಕ್ರಿಟಿಕಲ್ ಅಂದ್ರೆ ಆ ಥರದ ಸಿಚುವೇಶನ್ದೊಳಗೆ ಇರ್ಬೋದು, ಆ ಥರದ ರಿಲೇಷನ್ದೊಳಗೆ ಇರ್ಬೋದು, ಅಂಥ ಪ್ಲೇಸ್ನೊಳಗೆ ಇರ್ಬೋದು, ಅದು ನಿಮಗೆ ಸೂಟೇಬಲ್ ಇರ್ತಿರ್ಲಿಕ್ಕಿಲ್ಲ, ನಿಮಗೆ ಅಲ್ಲಿಂದ ಹೋಗಂತ ಹೇಳಕತ್ತೈತೆ ನೋಡ್ರಿ ಈ ರೀಡಿಂಗ್. ಯಾಕಂದ್ರೆ ಹೆಂಗೈತಿ ಅಂತಂದರೆ ಮೆಂಟಲಿ ನೀವು ಯಾವುದೋ ಒಂದು ಜಾಗದಾಗ ಟ್ರ್ಯಾಪ್ಡ್ ಇದ್ದಂಗೆ ಅದೀರಿ. ಒಂದು ವೇಳೆ ನೀವು ಫಿಸಿಕಲಿ ಇದನ್ನು ಅನುಭವಿಸ್ತಿದ್ರೆ ನೀವು ಫಿಸಿಕಲಿ ಟ್ರ್ಯಾಪ್ಡ್ ಇದ್ದಂಗೆ ಅದೀರಿ ಈ ವಿಷಯದೊಳಗೆ. ಈಗ ಹೆಂಗೈತಿ ನೋಡ್ರಿ, ಈಗ ನಿಮ್ಮ ಹತ್ರ ಮ್ಯಾನಿಫೆಸ್ಟೇಷನ್ ಮಾಡುವಂಥ ಪವರ್ ಐತಿ, ನಿಮ್ಮ ಹತ್ರ ಕ್ರಿಯೇಟಿವ್ ಪವರ್ ಐತಿ, ಎಂಪ್ರೆಸ್ ಕಾರ್ಡ್ ಐತಿ. ಈಗ ಹೆಂಗೈತಿ ಅಂದ್ರೆ ನಿಮ್ಮ ಮನಸ್ಸಿನ ಆಳದೊಳಗೆ ಏನು ಐತಲ್ಲ, ಅದು ಡೀಪ್ಲಿ ಏನೈತಲ್ಲ ಅದು ಬೆಳೆಯುವಂಥ ಟೈಮ್ ಐತಿ ಈಗ ಸದ್ಯ. ಆದರೆ ನೀವು ಯಾವ ಜಗದಾಗ ಅದಿರಲ್ಲ ಆ ಜಾಗ ಅದಕ್ಕೆ ಸರಿ ಇಲ್ಲ. ಆ ಜಾಗ, ಆ ಸಿಚುವೇಶನ್ನು, ಆ ಜನ ನೀವನ್ನು ಬೆಳೆಯಕ್ಕೆ ಕೊಡೋಂಗಿಲ್ಲ ಅಲ್ಲಿ. ನೀವು ನಿಜವಾಗ್ಲೂ ಒಂದು ಒಳ್ಳೆ ಜೀವನ ಏನಾದರೂ ಪೀಸ್ಫುಲ್ ಮಾಡಬೇಕು ಜೀವನ ಅಂತಂತಂದ್ರೆ ಮೂವ್ ಫ್ರಮ್ ದಟ್ ಪ್ಲೇಸ್. ಸಿ ದಿಸ್ ಇಸ್ ದ ಏನಂತಾರೆ ಅದಕ್ಕೆ, ಈ ಕಾರ್ಡ್ಸ್ ಎಲ್ಲ ನಿಮಗೆ ಕೊಡುವಂಥದ್ದು ಒಂದು ಅಡ್ವೈಸ್ ಅದು. ಯಾಕೆ ನಿಮ್ಮಲ್ಲಿ ಗ್ರೋತ್ ಇಲ್ಲ, ನೀವು ಹೋದ್ರಿ ಅಂತಂತಂದ್ರೆ ಗ್ರೋತ್ ಪಕ್ಕಾ ಬರ್ತೈತಿ. ಇದೇನಿದು, ವರ್ಡ್ಸ್ ಆಫ್ ಅಬಂಡನ್ಸ್. ಮತ್ತೆ ಬಂತು ನೋಡಿದೆ, ಡೂ ದ ವರ್ಕ್. ಹ್ಯಾವ್ ಕರೇಜ್ ಟು ಆಸ್ಕ್ ಫಾರ್ ಆ್ಯಂಡ್ accept ಆ್ಯಂಡ್ ಹೆಲ್ಪ್. ಓಕೆ ನೋಡಿರಿ, ಇಲ್ಲಿ ಎಷ್ಟು ಚಂದ ಹೇಳ್ತೈತಿ ಅಂದರೆ, ಯು ಹ್ಯಾವ್ ದ ಎಬಿಲಿಟಿ ಟು ಇನ್ಸ್ಟಂಟ್ಲಿ ಮ್ಯಾನಿಫೆಸ್ಟ್ ಅಬಂಡನ್ಸ್ ಬೈ ಚೂಸಿಂಗ್ ಪವರ್ಫುಲಿ ಪಾಸಿಟಿವ್ ವರ್ಡ್ಸ್. ಈ ಮ್ಯಾಜಿಷಿಯನ್ ಬಂದಾನ, ನೀವು ಏನೂ ಮಾಡ್ಬೋದು, ನೀವು ಏನೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಆಲ್ವೇಸ್ ಡಿಸ್ಕ್ರೈಬ್ ಯುವರ್ ಓನ್ ಆ್ಯಂಡ್ ದ ವರ್ಲ್ಡ್ಸ್ ಎಕನಾಮಿಕ್ ಸಿಚುವೇಶನ್ ಇನ್ ಲವಿಂಗ್ ಆ್ಯಂಡ್ ಆಪ್ಟಿಮಿಸ್ಟಿಕ್ ಟರ್ಮ್ ದ್ಯಾಟ್ ಈಸ್ ವಾಟ್ ಯು ಅಟ್ರ್ಯಾಕ್ಟ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್. ಈಗ ನೋಡಿರಿ, ನೀವು ನಿಮ್ಮ ಸಲಗೂ ಅಟ್ರ್ಯಾಕ್ಟ್ ಮಾಡ್ತೀರಿ, ನಿಮ್ಮ ಮೇಲೆ ಯಾರು ಡಿಪೆಂಡ್ ಅದಾರ ನೀವು ಅವ್ರ ಸಲಗೂ ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀರಿ. ಮತ್ತು ಇಲ್ಲಿ ಏನು ಹೇಳ್ತೈತಿ, ಡೂ ದ ವರ್ಕ್. ಆಗಳೇನು ಬಂದಿತ್ತು ಅದ ಬಂದೈತಿ ಇಲ್ಲಿ, ಕನ್ಸಿಸ್ಟೆಂಟ್ಲಿ ವರ್ಕಿಂಗ್ ಆನ್ ಯುವರ್ ಪ್ರಯಾರಿಟೀಸ್. ಈಗ ನೋಡಿರಿ, ಜನ ಏನಂತಾರೆ, ಅಥವಾ ನಮ್ಮ ಬದಲಾಗ ಅವ್ರು ಏನು ಮಾತಾಡ್ಕೊತಾರೆ, ಅಥವಾ ನಮ್ಗೆ ಅವ್ರು ಯಾವ ಸರ್ಟಿಫಿಕೇಟ್ ಕೊಡ್ತಾರೆ ಅದ್ರ ಮೇಲೆ ಒಟ್ಟೆ ಡಿಪೆಂಡ್ ಇರಬೇಡ್ರಿ. ನಿಮಗೆ ಏನು ಬೇಕು, ನಿಮ್ಮ ಪ್ರಯಾರಿಟೀಸ್ ಏನು, ಅಥವಾ ನಿಮ್ಮ ಫ್ಯಾಮಿಲಿ ಪ್ರಯಾರಿಟೀಸ್ ಏನು, ನೀವು ಅದ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿರಿ, ನಿಮ್ಮ ಜೀವನ ಚಲೋ ಆಕತಿ. ಮಂದಿಗೆ ಅನ್ನಿಸ್ಬೋದು, ಭಾಳ ಸೆಲ್ಫಿಶ್ ಅದಾರ ರೀ ಅವರು ಇವರು ಅಂತಂದು ಹೇಳಿ. ನೋಡಿರಿ, ಅವರು ಅಂದರು ಅವ್ರ ತಮ್ಮನಿಗೆ ಹೋದ್ರು, ಅವ್ರು ತಾವು ಮಲ್ಕೊಂಡ್ರು. ನೀವು ನಿಮ್ಮ ಮನೆಗೆ ಹೋಗ್ತೀರಿ, ನೀವು ಊಟ ಮಾಡ್ತೀರಿ, ನೀವು ಮಲ್ಕೊತೀರಿ. ಆದರೆ ನೀವು ಅದನ್ನು ನಿಮ್ಮ ಮನಸ್ಸಿನ ಮೇಲೆ ಅದನ್ನು ಎಷ್ಟು ಹಾವಿ ಆಗಕ್ಕೆ ಬಿಡ್ತೀರಿ ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಜನ ಯಾರು ಏನಾರ ನಮ್ಮ ಬದಲಾಗಿ ಏನಾರ ಅಂದ್ರೆ ಅದ್ರ ಬದಲಾಗಿ ಒಟ್ಟೆ ಹೆಚ್ಚಿಗೆ ತಲೆನೇ ಕೆಡಿಸ್ಕೋಬಾರ್ದು. ಯಾಕಂದ್ರೆ ಯಾರು ಅಂದಿರ್ತಾರಲ್ಲ ಅವ್ರಿಗೇನಾದ್ರೂ ಬದಲಾಗಿ ವಿಚಾರ ಇರೋಂಗಿಲ್ಲ. ಅವ್ರು ಆರಾಮ್ ಮನೆಗೆ ಹೋಗಿ ತಿಂದು ಉಂಡು ಆರಾಮ್ ಹಾಸಿ ಹೊತ್ಕೊಂಡು ಮಲ್ಕೊತಾರೆ. ಅವ್ರು ವಿಚಾರ ನಾವು ಮಾಡ್ತಿರ್ತೇವೆ. ನೀವು ಆ ಥರದ ಜನ ನೋಡಿರಿ. ನಿಮಗೇನು ಹೇಳತ್ತಿ, ಇಲ್ಲಿ ಹೆಂಗೈತಿ, ಇಲ್ಲಿ ವಾಟರ್ ಎಷ್ಟು ಟರ್ಬುಲೆಂಟ್ ಐತಿ ನೋಡ್ರಿ. ಇಲ್ಲಿ ಅಂದರೆ ಇಲ್ಲಿ ಎಷ್ಟು ವೇವಿ ಐತಿ, ಇಲ್ಲಿ ಅಲ್ಲಿ ಹೆಂಗೈತಿ ಕೂಲ್ ಐತಿ, ಕಾಮ್ ಐತಿ. ಅಂದರೆ ಇದರ ಅರ್ಥ ಬೇರೆ ಕಡೆ ಹೋಗ್ರಿ ನೀವು. ಪ್ರಯಾಣ ಬರೀ ಫಿಸಿಕಲಿನೇ ಮಾಡಬೇಕು ಅಂತಂತಿರಂಗಿಲ್ಲ ನೋಡ್ರಿ. ಅದರೊಟ್ಟಿಗೆ ಜೀವನ ನಿಮಗೇನು ಕೊಡತ್ತಿ, ಸಿ ಬ್ಲೆಸ್ಸಿಂಗ್ಸ್ ಆರ್ ದೇರ್.
ಇಲ್ಲಿ ಗೊತ್ತಾ ಸ್ಟಾರ್ ಕಾರ್ಡ್ ಐತಿ. ಎಷ್ಟು ಕರೆಕ್ಟ್ ಇರ್ತಾವೆ ಅಂತಂತಂದ್ರೆ ನಿಮಗೆ ನಿಜವಾಗ್ಲೂ ಆಶೀರ್ವಾದ ಐತಿ. ಆದರೆ ಹೆಂಗೈತಿ ಅಂತಂತಂದ್ರೆ ನೀವು ಇನಿಷಿಯೇಟ್ ಮಾಡ್ಬೇಕು. ದೇವ್ರು ಏನು ಮಾಡ್ತಾನೆ, ನೀವು ಆ ಕಡೆ ಹೋಗಪ್ಪ ಅಂತ ಹೇಳ್ತಾನೆ ಅಷ್ಟೆ. ಅದು ಎದ್ರದರೆ ಥ್ರೂ ಹೇಳ್ಬೋದು ಅವ, ಯಾವ್ದಾರ ಮನುಷ್ಯನ ಥ್ರೂ ಹೇಳ್ಬೋದು, ಒಂದು ಪ್ರಾಣಿನೂ ನಿಮಗೆ ಸಿಗ್ನಲ್ ಕೊಡ್ಬೋದು. ನೀವು ನೇಚರ್ಲೆ ಕನೆಕ್ಟೆಡ್ ಇದ್ರಿ ಅಂತಂದ್ರೆ ನಿಮಗೆ ಅದು ಸಹಿತ ಒಂದು ಸಿಗ್ನಲ್ ಕೊಡ್ತೈತಿ, ನಿಮ್ಮ ಜೋಡಿ ಏನಾಗತ್ತೈತಿ ಏನಿಲ್ಲ. ನಿಮಗೆ ಎಂಜಲ್ ಸಹಿತ ನಂಬರ್ಸ್ ತೋರಿಸ್ಬೋದು. ನೋ ಡೌಟ್ ನಿಮ್ಮ ಜೊತೆ ಇಷ್ಟು ಬ್ಲೆಸ್ಸಿಂಗ್ಸ್ ಅದಾವಲ್ಲ ದೇವ್ರದ್ದು, ನೀವು ಎಲ್ಲಿ ಹೋದರೂ ಸಹಿತ ನೀವು ನಿಜವಾಗ್ಲೂ ಅವು ನಿಮ್ಮನ್ನು ಕಾಪಾಡ್ತಾವೆ. ಡ್ರೀಮ್ಸ್ ನೋಡಿರಿ, ನಿಮ್ಮ ಜೀವನದೊಳಗೆ ನೀವೇನು ಆಸೆ ಕಟ್ಕೊಂಡಿರಿ, ನೀವು ನಿಮ್ಮ ಜೀವನದ ಬದಲಾಗಿ ಯಾವುದೇ ಥರದ ಕನಸುಗಳನ್ನು ಕಟ್ಕೊಂಡಿರಿ, ಏನೇ ನಿಮ್ಮ ಮನಸ್ಸಿನ ಮನೋಕಾಮನೆಗಳೆಲ್ಲ ಪೂರ್ತಿ ಆಗಬೇಕು ಅಂತ, ನಿಮ್ಮ ಡ್ರೀಮ್ಸ್ ಪೂರ್ತಿ ಆಗಬೇಕು ಅಂತಂತಂದ್ರೆ ನೀವು ಇನಿಷಿಯೇಟ್ ಮಾಡಲೇಬೇಕು. ದೇವ್ರ ಕೆಲಸ ಬರೀ ಹೇಳೋದಷ್ಟೆ. ಅವ್ನು ಎಲ್ಲಿನೂ ಎತ್ತಿ ಓದಿ ನಮ್ಮನ್ನು ಕುಂಡ್ರಸಂಗಿಲ್ಲ. ಅವ್ನು ನನಗೆಲ್ಲ ಕಾರ್ಡ್ಸ್ ಅದು ತಂದು ಕೊಡ್ತಾನೆ. ತಗೋರ್ ವರ್ಷ ಎಲ್ಲ ನೀ ಕೆಲಸ ಮಾಡಬೇಕಂತಿಲ್ಲ, ಇವು ಇಷ್ಟು ಕಾರ್ಡ್ಸು ನಿನಗೊಂದಿಷ್ಟು ತಲೆ ಓಡ್ತತಿ, ನೀ ಮಾಡ್ತೀನಿ ನೋಡುವ ಇದನ್ನ ಅಂತ ಹೇಳ್ತಾನೆ. ನಾ ಮಾಡಬೇಕು, ಅವ್ನು ಬಂದು ಕುಂತು ಮಾಡೋಂಗಿಲ್ಲ, ಅವ್ನು ಮಾತಾಡೋಂಗಿಲ್ಲ. ಈಗ ನಾನು ಟೇಲರ್, ನಾವು ಭಾಳ ಸಾಯಿಬಾಬನ ಮಾಡ್ತೇವೆ ರೀ, ಭಾಳ ಸಾಯಿಬಾಬನ ಮಾಡ್ತೇವೆ ರೀ. ಕಟಿಂಗ್ ಮಾಡಿ ಹೋಗಿ ನಾ ಇದ್ರ ಮೇಲೆ ಇಟ್ರೆ ಅವ್ನು ಬಂದು ಸಾಯಿಬಾಬಾ ಹೊಲಿತಾರನ? ಇಲ್ಲ. ಅವ್ರ ಕೆಲಸ ಏನು, ನನಗೆ ಒಳ್ಳೆ ಬುದ್ಧಿ ಕೊಡೋದು, ಅದಕ್ಕೆ ತಕ್ಕಂಥ ಚೈತನ್ಯ ಶಕ್ತಿ ಕೊಡೋದು, ಅದಕ್ಕೆ ತಕ್ಕಂಥ ಸಿಚುವೇಶನ್ ಕ್ರಿಯೇಟ್ ಮಾಡೋದು, ಕಸ್ಟಮರ್ಸನ್ನು ನನಗೆ ತಂದು ಕೊಡೋದು, ನನಗೆ ರೊಕ್ಕ ಆಗುವಂಗೆ ಮಾಡೋದು. ಇದು ಅವ್ರು ಮಾಡೋ ಸಹಾಯ. ಅಂದರೆ ಆಲ್ವೇಸ್ ಹೀ ಈಸ್ ಬಿಹೈಂಡ್ ದ ಸ್ಕ್ರೀನ್. ಅವ ಏನೂ ಬಂದು ಮಾಡೋಂಗಿಲ್ಲ ಸ್ಕ್ರೀನ್ ಮೇಲೆ ಎಲ್ಲ ಪ್ರೆಸೆಂಟೇಷನ್ ಎಲ್ಲ ನಿಮ್ಮದೇ. ಅದಕ್ಕೆ ಯಾವಾಗಿದ್ರೂ ಆ್ಯಕ್ಷನ್ಸ್ ತೊಗೊಳಕ್ಕೆ ಕಲಿಬೇಕು. ಬರೀ ಕನಸು ಕಾಣೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಕನಸೇನೆ ಏನೇ ಮಲ್ಕೊಂಡು ಸಾವಿರಾರು ಕನಸುಗಳನ್ನ ಕಾಣ್ಬೋದು. ನೋಡಿರಿ, ಈ ನಿಮ್ಮ ಮನಸ್ಸಿನ ಕಾಮನೆ ಈಡೇರಕ್ಕೆ ಎಷ್ಟು ದಿನ ಆಗಬಹುದು ಅಂತಂದು ಹಂಗೆ ಟೆಂಟೇಟಿವ್ಲಿ ಒಂದು ಇದನ್ನು ನೋಡೋಣ. ಅಯ್ಯೋ ಇದು ನೋಡ್ರಿ ಟುಮಾರೋ ಅಂತ ಹೇಳಕತ್ತೈತಿ. ನಾ ಇದನ್ನು ಇಲ್ಲ ಅಂತಂತ ಅನ್ನಂಗಿಲ್ಲ, ನಾ ಅಲ್ಗಳೆಯಂಗಿಲ್ಲ. ಯಾಕಂದ್ರೆ ಇವತ್ತನ ನನಗೆ ಅದು ಬುದ್ಧಿ ಭೇಟಿಯಾಗೈತಿ. ಆ ರೀಲ್ ಮಾಡೋ ಹೊತ್ನಾಗ ಅದು ಹೇಳಕತ್ತಿತ್ತು ನನಗೆ 24 ತಾಸು ಆಕತ್ತಂತ. ನಾ ಅದನ್ನು ಬೇಡಪ್ಪ, ಜನ ನಾನು ನೋಡಿ ನಗ್ತಾರೆ, ಗೇಲಿ ಮಾಡ್ತಾರೆ ಅನ್ಕೊಂಡು ನಾ ಇನ್ನೊಮ್ಮೆ ತೆಗೆದ್ರೆ ಅದು 12 ತಾಸನೇ ಆಕತ್ತಂತೇಳಿ ಬಂದು. ಆದ್ರೆ ಆಗ್ಬೋದು. ಅದಕ್ಕೆ ಹೇಳ್ತಾರಲ್ಲ, ಕಲ್ ಕರೆಸೋ ಆಜ್ ಕರೆಸೋ ಅಬ್ ಅಂತ ಹೇಳಿ. ನೇಚರ್ನ ನೋಡಿರಿ, ಇನ್ ಜನವರಿ ಅಥವಾ ನೀವು ಹಿಂಗೂ ಅರ್ಥ ಮಾಡ್ಕೊರಿ, ನಾಳೆಯಿಂದ ಹಿಡ್ಕೊಂಡು ಬರುವ ಜನವರಿ ಒಳಗೆ ನಿಮ್ದು ಕೆಲಸ ಆಗ್ಬೋದು. ಯಾಕಂತಂತಂದ್ರೆ ನೋಡಿರಿ ಹೆಂಗೈತಿ, ಜನವರಿ ಅಲ್ಲ 2027 ಮಿಡ್ದಾಳ್ಗೆ ಶನಿ ಮಹಾರಾಜ್ ಏನು ಮಾಡ್ತಾರೆ ಅಂದ್ರೆ ಇದಕ್ಕೆ ಬರ್ತಾರೆ, ಮೇಷರಾಶಿಗೆ ಬರ್ತಾರೆ. ಸೊ ಮೇಷರಾಶಿಗೆ ಬಂದರೆ ಅವ್ರು ಬರೋಕ್ಕಿಂತ ಅವ್ರು ನಾಳೆ ಬರ್ತಾರಂದ್ರೆ ಇವತ್ತೇನಾರು ಹಿಂಗಾಗಿಲ್ಲ, ಬರೋಕ್ಕಿಂತ 3-4 ತಿಂಗಳು ಮೊದಲಿಂದನೇ ನಮ್ಮಲ್ಲಿ ಚೇಂಜಸ್ ಬರ್ತಿರ್ತಾವೆ. ಆದರೆ ಹೆಂಗಿರ್ಬೇಕಂದ್ರೆ ನಾವು ಅಷ್ಟು ಸೆನ್ಸಿಟಿವ್ ಇರ್ಬೇಕು ಆ ಚೇಂಜಸ್ ಏನಾಗತ್ತಾವ ಅಂತಂದು ಹೇಳಿ ನೋಡೋಕೆ. ನಮ್ಮ ಸ್ಕಿನ್ ದಪ್ಪಿತ್ತಂತಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಈಗ ಹೆಂಗಂತಂದ್ರೆ ನಾಳೆಯಿಂದ ಹಿಡ್ಕೊಂಡು ಬರೋ ಜನವರಿ ಒಳಗೆ ನಿಮ್ಮ ಮನೋಕಾಮನೆಗಳು ಪೂರ್ತಿ ಆಗುವಂಥ ಟೈಮ್ ಬಂದೈತಿ. ನಾನೂ ಆಸೆ ಪಡ್ತೇನೆ ನಿಮ್ಮ ಜೀವನ ಏನಾರ ಈ ಥರ ಒಂದು ಟ್ರಾನ್ಸಿಷನ್ ಪೀರಿಯಡ್ ನೀವು ತೊಗೊಂಡು ಬಂತು ಅಂತ ನಿಮ್ಮ ಜೀವನ ಚಲೋ ಆಕೈತು ಅಂದ್ರೆ ನಿಜವಾಗ್ಲೂ ಭಾಳ ಚಲೋ ಆಕೈತಿ. ಓಕೆ, ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.